ದೈವಜ್ಞ ಸಮಾಜ ಬಾಂಧವರಿಗೆ ಇಂದು 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮೈಸೂರು ಪ್ರಾಂತ್ಯ ಎಂದು ಪ್ರಸಿದ್ಧಿ ಪಡೆದಿದ್ದ ನಮ್ಮ ಈ ಕನ್ನಡ ನಾಡನ್ನು ಸರ್ಕಾರ 1973ರಲ್ಲಿ ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಿದ್ದನ್ನು ನೆನಪಿಸುತ್ತೇವೆ. 31 ಸುಂದರ ಜಿಲ್ಲೆಗಳನ್ನು ಒಳಗೊಂಡಿರುವ ನಮ್ಮ ಕರ್ನಾಟಕ ರಾಜ್ಯ, ಅದರಲ್ಲಿ ನಮ್ಮ ದಾವಣಗೆರೆ ರಾಜ್ಯದ ಮಧ್ಯದಲ್ಲಿ ಇದ್ದು ಮಧ್ಯ ಕರ್ನಾಟಕ ಎಂದು ಪ್ರಸಿದ್ಧಿಯಾಗಿದೆ. ಹಾಗೂ ಒಟ್ಟು ರಾಜ್ಯದಲ್ಲಿ ಇತ್ತೀಚಿನ ಮಾಹಿತಿಗಳ ಪ್ರಕಾರ 236 ತಾಲೂಕುಗಳನ್ನು ಒಳಗೊಂಡಿದೆ. 2025ನೇ ಸಾಲಿನಲ್ಲಿ ರಾಜ್ಯಕ್ಕೆ 50 ಪದ್ಮಶ್ರೀ ಪ್ರಶಸ್ತಿಗಳನ್ನು ಪಡೆದವರನ್ನು ನೆನಪಿಸಿಕೊಳ್ಳೋಣ. ಎಸ್.ಎಲ್. ಭೈರಪ್ಪನವರು ಸಾಹಿತ್ಯ ಕ್ಷೇತ್ರಕ್ಕೆ, ಎಸ್.ಆರ್. ಲೀಲಾವತಿ ವೈದ್ಯಕೀಯ ಕ್ಷೇತ್ರಕ್ಕೆ, ಟಿ.ವಿ. ರಾಮಕೃಷ್ಣ ವಿಜ್ಞಾನ ಕ್ಷೇತ್ರಕ್ಕೆ, ಅನುಪಮ ಹೊಸಕೇರಿ ಕಲಾ ಕ್ಷೇತ್ರಕ್ಕೆ, ಕೆ.ಎಸ್. ರಾಜಣ್ಣ ಸಮಾಜ ಸೇವೆ. ಪದ್ಮಭೂಷಣ ಪ್ರಶಸ್ತಿ ತಂದುಕೊಟ್ಟಿರುವವರು ಅನಂತ್ ನಾಗ್ ಕಲಾ ಕ್ಷೇತ್ರ ನಟನೆಗೆ, ಸೂರ್ಯಪ್ರಕಾಶ್ ಸಾಹಿತ್ಯ ಕ್ಷೇತ್ರಕ್ಕೆ. ಪದ್ಮಭೂಷಣ ಪ್ರಶಸ್ತಿ ರಾಜ್ಯಕ್ಕೆ ತಂದಿರುವವರು ಲಕ್ಷ್ಮೀನಾರಾಯಣ ಸಂಗೀತ ಕ್ಷೇತ್ರಕ್ಕೆ. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಿರುವವರು ಡಾಕ್ಟರ್ ವಿಷ್ಣುವರ್ಧನ್ ಕಲಾಕ್ಷೇತ್ರ ನಟನೆಗೆ ಮರಣೋತ್ತರ, ಬಿ. ಸರೋಜಾದೇವಿ ಕಲಾಕ್ಷೇತ್ರ ನಟಿಗೆ ಮರಣೋತ್ತರ. ಮಾನ್ಯರೇ, ಕಳೆದ ವರ್ಷದಿಂದ ನಮ್ಮ ಕನ್ನಡ ದೈವಜ್ಞ ಬ್ರಾಹ್ಮಣ ಸಂಘ ಈ ಕನ್ನಡ ರಾಜ್ಯೋತ್ಸವದ ಆಚರಣೆಯ ಜವಾಬ್ದಾರಿಯನ್ನು ನಮ್ಮ ಮಹಿಳಾ ಒಕ್ಕೂಟಕ್ಕೆ ವಹಿಸಿಕೊಟ್ಟಿದೆ. ನಮ್ಮ ಸಂಘದ ಅನೇಕ ಚಟುವಟಿಕೆಗಳು ಸ್ವಾಗತಾರ್ಹವಾಗಿದೆ. ಅಧ್ಯಕ್ಷರಾದ ರಮೇಶ್ ಜಿ. ಶೇಟ್ ಅವರು ಮಾತೃಭಾಷೆ ಕನ್ನಡ ಮಾತನಾಡುವ ಕನ್ನಡ ದೈವಜ್ಞ ಸಮಾಜವನ್ನು ಒಗ್ಗೂಡಿಸುತ್ತಿರುವುದಲ್ಲದೆ ಇಲ್ಲಿನ ಸಮಸ್ತ ದೈವಜ್ಞ ಸಮಾಜದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ, ಒಡಕು ಮೂಡದಂತೆ ಸಮಾನ ಗೌರವ, ಸಮಾನ ಭಾವ, ಸ್ವಾಭಿಮಾನ, ಹೊಸ ಚೈತನ್ಯ ಮೂಡಿಸಿ ಎಲ್ಲರೂ ಒಂದಾಗಿ ಸಂಘದ ಎಲ್ಲ ಕಾರ್ಯಕರ್ತರು ಏಕತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆಚರಣೆಯಲ್ಲಿ ಎಲ್ಲ ಸಮಸ್ತ ದೈವಜ್ಞ ಸಮಾಜ ಬಾಂಧವರು ಒಂದಾಗಿ ಸೇರಿರುವುದು ಮನೋಹರವಾಗಿತ್ತು. ದಾವಣಗೆರೆ ದೈವಜ್ಞ ಸಮಾಜದಲ್ಲಿ ನಡೆಸಿಕೊಂಡು ಹಾಗೆ ಸದಸ್ಯತ್ವ ಕಾರ್ಡ್ ಪಡೆಯಲಿಕ್ಕೆ ಕೆಲವು ಸದಸ್ಯತ್ವದ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡ್ತಾರೆ. ನಮ್ಮ ದಾವಣಗೆರೆ ಕನ್ನಡ ದೈವಜ್ಞ ಬ್ರಾಹ್ಮಣ ಸಮಾಜ ಮಾಡಿದ 10 ಹಲವು ಕೆಲಸಗಳಲ್ಲಿ ಅತ್ಯಂತ ತೃಪ್ತಿ ಮತ್ತು ಯಶಸ್ಸನ್ನು ಕೊಟ್ಟಿರುವ ಕೆಲಸ ಅಂದರೆ ಇದೆ ಉಚಿತ ಅಜೀವ ಸದಸ್ಯತ್ವ ಅಭಿಯಾನ. ಹಣಕಾಸಿನ ಶಕ್ತಿ ಇಲ್ಲದೆ ಯಾವ ಸಂಘಟನೆಯನ್ನು ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಹಣ ತೆಗೆದುಕೊಂಡೇ ಸದಸ್ಯತ್ವ, ಅವರು 4 ಜನಗಳಿಗೆ ಮಾತ್ರ ಸದಸ್ಯತ್ವ ಮಾಡಿಸ್ತಿದ್ರು. ಆಗ ಆ 6 ಜನ ಹಿಂದೆ ಉಳಿತಿದ್ರು, ಲೆಕ್ಕಕ್ಕೆ ಸಿಗುತ್ತಿರಲಿಲ್ಲ. ಹೀಗೆ ಆದರೆ ನಾವು ಸಂಘಟನೆಯನ್ನು ಕಟ್ಟಲು ಆಗುವುದಿಲ್ಲ ಎಂಬುದನ್ನು ಮನಗೊಂಡು ಕಳೆದ ಬಾರಿ ನಮ್ಮ ಕಾರ್ಯಕಾರಿಣಿ ಸಮಿತಿಯವರು ಯೋಚಿಸಿ ಹೊಸ ಪ್ರಯತ್ನಕ್ಕೆ ಕಾಲಿಟ್ಟೆವು.
ಅದುವೇ ನಮ್ಮ ಸಮಾಜದ ಪ್ರತಿಯೊಬ್ಬರಿಗೂ ಉಚಿತವಾಗಿ ಸದಸ್ಯತ್ವವನ್ನು ಕೊಡೋಣ ಎಂದು. ಅದರ ಪ್ರಯತ್ನದ ಫಲವಾಗಿ ಇಂದು 170ಕ್ಕೂ ಹೆಚ್ಚು ಕುಟುಂಬಗಳು ಲೆಕ್ಕಕ್ಕಿರ ಮಾವಿನಕಟ್ಟೆ, ಮಾರುತಿ ಜಂಗಿನಕೊಪ್ಪ, ಮಾಲತೇಶ ಕಲ್ಲಂಬಿ, ಅಶೋಕ ತ್ಯಾಗಾರ್ತಿ, ನಾಗರಾಜ್ ಎನ್.ಎಂ. ನೇರ್ಲಿಗಿ, ರಾಜು ಅಂಟೆಕೊಪ್ಪ, ಶ್ರೀನಾಥ್ ಅಂಟೆಕೊಪ್ಪ, ಕೇಶವ ಸೊರಬ, ಕಮಲಮ್ಮ ಮತ್ತು ಭೀಮರಾಜ್ ಶೇಟ್ ಸಾರೆಮಾರು, ರಾಘವೇಂದ್ರ ಚಿಟ್ಟೂರ್, ಮನೋಹರ್ ಕಲ್ಲಂಬಿ, ಉಮೇಶ್ ಸಿರಿವಂತೆ, ಜಯಕುಮಾರ್ ಸಾರೆಮರು, ರಾಘವೇಂದ್ರ ಅನಂತಪುರ, ಮಂಜುನಾಥ್ ಸೊರಬ, ರಮೇಶ್ ಅಂಟೆಕೊಪ್ಪ, ಗಂಗಾಧರ್ ಯಲವಳ್ಳಿ, ನಾಗೇಶ್ ಖೈರಾ, ಗಣೇಶ್ ಕಲ್ಲಂಬಿ, ರಾಜು ಸೊರಬ, ಮಂಜುನಾಥ್ ಹಿರೇಕಸ್ವಿ ಇವರುಗಳಿಗೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಹಾಗೆ ನಿಮ್ಮಯ ಕೊಡುಗೆಗಳು ಸಹ ಅಪಾರವಾಗಿದೆ. ಆ ಶಕ್ತಿ ಮುಖ್ಯವಾದುದು ಎಂಬುದನ್ನು ನಾವು ಈಗ ಸಾಧಿಸಿ ತೋರಿಸಿದಂತೆ ಆಗಿದೆ. ನಾವು ಮೊದಲು ನಮ್ಮವರನ್ನು ಗುರುತಿಸಿ ಸಮಾಜದ ಮುನ್ನಾಲೆಗೆ ತರುವಂಥ ಕೆಲಸ ಮಾಡಬೇಕು. ಬರೀ ಹಣ ಒಂದೇ ಮುಖ್ಯ ಅಂತ ಕುಂತ್ರೆ ಸಂಘಟನೆ ಹಿಂದೆ ಉಳಿಯುತ್ತದೆ. ಸಂಘಟನೆ ಭದ್ರ ಮಾಡಿಕೊಂಡರೆ ತನ್ನಿಂದ ತಾನೇ ಆರ್ಥಿಕ ಶಕ್ತಿ ಬಲಗೊಳ್ಳುತ್ತದೆ. ಹಣ ಮತ್ತು ಸಂಘಟನೆ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆದ್ದರಿಂದ ಈ ಮುಖಾಂತರ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕನ್ನಡ ದೈವಜ್ಞ ಸಂಘಗಳನ್ನು ಸಹ ಇದೇ ರೀತಿ ಉಚಿತ ಸದಸ್ಯತ್ವ ಅಭಿಯಾನ ಪ್ರಾರಂಭಿಸಿ ಅವರನ್ನು ನಿಮ್ಮ ಗುರುತಿಸಿ ಅವ್ರನ್ನ ಗಣನೆಗೆ ತಗೊಂಡ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನರ ಸಂಘಟನೆಯಾಗಿ ನಾವು ಒಂದು ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದಕ್ಕೆ ನಮ್ಮ ದಾವಣಗೆರೆ ಕನ್ನಡ ದೈವಜ್ಞ ಬ್ರಾಹ್ಮಣ ಸಂಘ ಬುನಾದಿಯನ್ನು ಹಾಕಿದ ಹೆಮ್ಮೆ ನಮ್ಮ ಸಂಘಕ್ಕಿರುತ್ತದೆ ಎಂದು ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಎಲ್ಲ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಎಸ್ ಶೇಟ್ ಅವರಿಂದ ದಯವಿಟ್ಟು ಕಾರ್ಯಕ್ರಮ ನಡೆಸ್ಕೊಳ್ಬೇಕಾಗಿ ಕೇಳ್ಕೊಂತೀವಿ. ರಾಜ್ಯದ ಎಲ್ಲ ದೈವಜ್ಞ ಬಾಂಧವ ಸಮಾಜ ಬಾಂಧವರಿಗೆ ಹೃದಯಪೂರ್ವಕ ಸ್ವಾಗತ ಹಾಗೂ ನನ್ನ ವಂದನೆಗಳು. ರಾಜ್ಯದ ಅಂದ ತಕ್ಷಣ ಇವರೇನಪ್ಪ ದಾವಣಗೆರೆಯಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ರಾಜ್ಯದ ಅಂತ ಹೇಳ್ತಾರೆ ಅಂತಲ್ಲ, ನಮ್ಮ ಅಧ್ಯಕ್ಷರಾದ ರಮೇಶ್ ಜಿ ಶೇಖರ್ ಅವರಾಗಿತ್ತು. ಈ ಒಂದು ಪ್ರಯತ್ನ ಪಡೋಣ, ಆಮೇಲೆ ಫಲ ದೇವರು ಕೊಟ್ಟೆ ಕೊಡ್ತಾನೆ ಅನ್ನೋ ಒಂದು ವಾಕ್ಯನ ಹಿಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಬರೀ ನಾವು ಒಂದು SMS ಅಷ್ಟೇ ಹಾಕಿರೋದು. ಯಾರಿಗೂ ನಾವು ವೈಯಕ್ತಿಕವಾಗಿ ಬೇರೆ ಬೇರೆ ಊರುಗಳನ್ನು ತಲುಪಿ ನಾವು ಇನ್ವೈಟ್ ಮಾಡೋದಾಗಲಿ ಅಥವಾ ಬರ್ರಿ ಅಂತ ಕರೆದಿರೋದಾಗಲಿ ಆ ಥರ ಏನು ಮಾಡೋಕ್ಕಾಗಲೇ ಇಲ್ಲ. ಮುಂದಿನ ದಿನಗಳಲ್ಲಿ ಆ ಥರನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸ್ಪಂದಿಸಿದಂಥ ಎಲ್ಲ ಊರುಗಳಿಗೆ, ಎಲ್ಲ ಊರಿನ ನಮ್ಮ ಸಮಾಜ ಬಾಂಧವರಿಗೆ ಎಷ್ಟು ಕೃತಜ್ಞತೆ ತಿಳಿಸಿದ್ರು ಸಾಲದು. ಯಾಕೆಂದರೆ ನೋಡಿ, ಕಾರವಾರ, ಅಂಕೋಲ, ಸಾಗರ, ಕೋಣಂದೂರು, ಸೊರಬ, ಧಾರವಾಡ, ಬೆಳಗಾವಿ, ವಿರಾಜಪೇಟೆ, ಹೊನ್ನಾಳಿ, ಶಿರಾಳಕೊಪ್ಪ, ಆನವಟ್ಟಿ, ಬೆಂಗಳೂರು, ಕುಂದಾಪುರ, ಸಿದ್ದಾಪುರ, ಶಿವಮೊಗ್ಗ ಮತ್ತು ಲೋಕಲ್ ದಾವಣಗೆರೆ ಇಷ್ಟು ಊರುಗಳಿಂದ ತಾವೆಲ್ಲರೂ ನಮಗೆ ಪ್ರೀತಿ ತೋರಿಸೋಕ್ಕೋಸ್ಕರ, ನಮಗೆ ಆಶೀರ್ವಾದ ಮಾಡೋಕ್ಕೋಸ್ಕರ ಬಂದಿದ್ದೀರ. ನಿಮಗೆಲ್ಲರಿಗೂ ಹೃದಯಪೂರ್ವಕ ಕೃತಜ್ಞತೆಗಳು. ನಮ್ಮ ಸಮಾಜದ ಒಂದು 4 ಮಾತು ಹೇಳಬೇಕಂತ ನಮಗೆ ಒಂದು ಅವಕಾಶ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶತಾಯುಷಿಗಳನ್ನು ಮೊದಲನೇದಾಗಿ ನಾವು ಹುಡುಕಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಶತಾಯುಷಿಗಳು ಎಲ್ಲ ಒಬ್ಬರು ಸಿಗ್ಬೋದು, ಹುಡುಕೋಣ, ಸಾಧ್ಯವಾದಷ್ಟು ಕಲ್ಪಣ. ರಾಜ್ಯದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಅವ್ರ ಸಾಧನೆ, ಅವರ ಹಿನ್ನೆಲೆ ಎಲ್ಲದನ್ನು ತಿಳ್ಕೊಂತ ಈ ಒಂದು ಶತಾಯುಷಿ ಗೌರವ ಸಮರ್ಪಣಾ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅಂದ್ಕೊಂಡು ನಾವು ರಮೇಶ್ ಅಣ್ಣರು ಎಲ್ಲ ಸೇರಿಕೊಂಡು ಪದಾಧಿಕಾರಿಗಳು ಇವನ್ನ ಕಾರ್ಯಾರಂಭ ಮಾಡಿದಾಗ ನಮಗೆ ಮೊದಲು ಒಂದು 3 ಜನ ಸಿಕ್ಕರು. ಶಾರದಮ್ಮ, ಕಮಲಮ್ಮ, ರಾಧಮ್ಮ ಹಾಗೂ ಕೆರಿಯಮ್ಮ ಅಂತ. ಇವರೆಲ್ಲರೂ ನಮಗೆ ಅಮ್ಮ. ನಿಜವೂ ಇವರು ನಮಗೆ ಇವ್ರ ಆಶೀರ್ವಾದ ಪಡೆದಾಗ ನಮಗೆ ಇವರೆಲ್ಲರೂ ಅಮ್ಮನ ರೂಪದಲ್ಲೇ ನಾವು ಅವ್ರನ್ನ ನೋಡ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಇವರು ಹೆಸರಿಂದ ರಾಧಮ್ಮ ಅನ್ನೋರು ಬಂದಿದ್ದಾರೆ. ಅವರು ಎಷ್ಟು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಆರೋಗ್ಯ ಅವ್ರಿಗೆ ದೇವರು ಇನ್ನೂ ಚೆನ್ನಾಗಿ ಕೊಡಲಿ. ಹಾಗೂ ನಮ್ಮ ಶತಾಯುಷಿ ಶಿವರಾಮ್ ಶೇಟ್ ಅವರು ತಾಳಗುಪ್ಪದಿಂದ ಬಂದಿದ್ದಾರೆ. ಅವರಿಗೂ ಇನ್ನೂ ಹೆಚ್ಚಿನ ಒಳ್ಳೆಯ ಆರೋಗ್ಯ ಕೊಡಲಿ.
ಇನ್ನು ಬಾಕಿ ಉಳಿದವರು ಒಂದು 5 ಜನ ಇದ್ದಾರೆ. ಕೃಷ್ಣಪ್ಪ ಅವರು ಹಾಗೂ ಚಂದ್ರಶೇಖರ್ ಅವರು. ಇವ್ರು ಯಾರು ಬಂದಿಲ್ಲ, ಅವ್ರಿಗೆ ಸಾಧ್ಯವಾದಷ್ಟು ಬೇಗ ಅವ್ರ ಮನೆಗಳಿಗೆ ತಲುಪಿ ಅವ್ರಿಗೊಂದು ಸಮಾಜದಿಂದ ಸಲ್ಲಿಸುವ ಗೌರವ ಸಲ್ಲಿಸೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಅದರಲ್ಲೂ ನಮ್ಮ ಅಧ್ಯಕ್ಷರಾದ ರಮೇಶ್ ಅವರು ಒಂದು ಹೆಜ್ಜೆ ಮುಂದೋಗಿ ಎಲ್ಲ ನಮ್ಮ ದೈವಜ್ಞ ಸಮಾಜನ ಒಗ್ಗೂಡಿಸ್ಬೇಕು, ದೈವಜ್ಞ ಸಮಾಜನ ಬೆಳೆಸ್ಬೇಕು ಅಂತೇಳಿ ದೈವಜ್ಞ ಸಮಾಜದ ಅಧ್ಯಕ್ಷರಾದ ಪ್ರಶಾಂತ್ ಹೆಗಡೆ ಅವ್ರನ್ನು ಈ ಬಾರಿ ಇನ್ವೈಟ್ ಮಾಡೋಣ. ಅವರು ಎಂಥ ಒಳ್ಳೆ ನಮ್ಮ ದೈವಜ್ಞ ಸಮಾಜನ ಕಲ್ಯಾಣ ಅಂತ ಕರೀತಾರೆ. ಎಷ್ಟು ಒಳ್ಳೆ ಪಾದ ಪೂಜೆ ನಮ್ಮ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತೀಯರ ಅವರು ವ್ರತಾಚರಣೆ ಏನು ಈ ಬಾರಿ ದಾವಣಗೆರೆ ವಹಿಸ್ಕೊಂಡು ಮಾಡಿದರು, ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಏನು ಹೇಳಲಿಕ್ಕೆ ಆಗದೇ ಇರೋಂಥ ಒಂದು ಭಾರಿ ಚಂದ ನಡೆಸ್ಕೊಟ್ಟಿರುವಂಥ ಕೀರ್ತಿ ನಮ್ಮ ಪ್ರಶಾಂತ್ ಅಣ್ಣರಿಗೆ ಸೇರುತ್ತೆ. ಅವ್ರನ್ನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಕ್ಕೆ ಕರೀಲೇಬೇಕು ಅಂತೇಳಿ ಈ ಬಾರಿ ನಾವು ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಅವರು ಬಂದಿರೋದು ಭಾಳ ತುಂಬಾ ಸಂತೋಷ ಪಡುವಂಥ ವಿಷಯ. ಯಾಕೆಂದರೆ ಅವರು ಪ್ರತಿ ದೈವಜ್ಞ ಸಮಾಜ ಅಂದ ತಕ್ಷಣ ಎಲ್ಲರಿಗೂ ಒಗ್ಗೂಡಿಸ್ಕೊಂಡು ಹೋಗೋದು ಅಷ್ಟು ಸಣ್ಣ ಕೆಲಸ ಅಲ್ಲ. ಈಗ ನಮ್ಮ ರಮೇಶ್ ಅಣ್ಣರಾಗಿರ್ಬೋದು, ಅವರಾದರೂ ಅಷ್ಟೇ ಒಂದು ಸಂಘನ ಹುಟ್ಟು ಹಾಕಿ ಆ ಸಂಘನ ಒಂದು ಬೆಳೆದು ಈ ಮಟ್ಟಕ್ಕೆ ತರೋದು ಅಂದರೆ ಒಬ್ಬರು ಅಧ್ಯಕ್ಷರಿಗೆ ಗೊತ್ತಿರ್ತದೆ ಅದರ ಶ್ರಮ, ಅದರ ಫಲ ಇಲ್ಲ. ಆ ಥರ ಒಂದು ಕೆಲಸನ ಈ ಇಬ್ಬರು ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಇವರಿಗೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ಲೋಣ, ಇವರ ಸಮಾಜದ ಚಟುವಟಿಕೆಗಳಿಗೆ ನಾವು ಸಾಥ್ ಕೊಡೋಣ, ಈ ಒಂದು ದೈವಜ್ಞ ಸಮಾಜನ ಇನ್ನೂ ಉತ್ತುಂಗಕ್ಕೆ ತಗೊಂಡೋಗುವಂಥ ಕೆಲಸ ಮಾಡುವಂಥ ಶಕ್ತಿ ತುಂಬೋಣ ಅಂತ ಹೇಳ್ತಾ, ಕನ್ನಡ ದೈವಜ್ಞ ಬ್ರಾಹ್ಮಣ ಸಂಘ 12 ವರ್ಷದಿಂದ ನೋಂದಣಿಯುತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲಿ ಏನೇನು ಮಾಡಿರ್ಬೋದು ಅನ್ನೋ ಒಂದು ವಿಚಾರ ಬಂತು. ದೈವಜ್ಞ ಸಮಾಜ ಹಾಗೂ ನಮ್ಮ ಕನ್ನಡ ದೈವಜ್ಞ ಸಮಾಜ ಯಾವುದು ಬೇರೆ ಅಲ್ಲ. ನಮಗೆ ಒಂದು ನೋಂದಣಿ ಮಾಡೋಕ್ಕೋಸ್ಕರ ದೈವಜ್ಞ ಸಮಾಜಕ್ಕೆ ಒಂದು ಹೆಸರು ಬೇಕಿತ್ತು. ಒಂದು ಊರಲ್ಲಿ ಒಂದೇ ಹೆಸರಿಗೆ 2 ನೋಂದಣಿ ಆಗೋದಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೇಕು. ಆಗ ನಾವೆಲ್ಲ ಒಂದು ತೀರ್ಮಾನ ಮಾಡಿ ಕನ್ನಡ ಮಾತೃಭಾಷೆ ಕನ್ನಡ ಮಾತಾಡೋದು ಹೆಚ್ಚಿರೋದ್ರಿಂದ ಒಂದು ನೋಂದಣಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಕನ್ನಡ ಅಂತೇಳಿ ಸೇರಿಸ್ಕೊಂಡಿರೋದು ಬಿಟ್ಟರೆ ದೈವಜ್ಞ ಅಂತ ಬಂದಾಗ ನಾವೆಲ್ಲ ಒಂದೇ. ಈಗ ಜಾತಿ ಜನಗಣತಿ ಅಂತ ಬಂದಾಗ ಪ್ರತಿಯೊಬ್ಬರು ನಾವೆಲ್ಲ ಒಂದೇ ಸೂರಿನ ಅಡಿಯಲ್ಲೇ ನಾವು ಈ ಒಂದು ಕೆಲಸನ ಮಾಡ್ತೀವಿ, ಈ ಒಂದು ದೈವಜ್ಞ ಸಮಾಜನ ಬಳಸ್ತೀವಿ. ಮುಂದಿನ ನಮ್ಮ ಕಾರ್ಯ ದೈವಜ್ಞ ಸಮಾಜದಿಂದ ಅಂದ್ಕೊಂಡಿಲ್ಲ. ಮುಂದಿನ ಹೆಜ್ಜೆಗಳೇನೆಂದರೆ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರನ್ನ ನಮ್ಮ ಸಮಾಜದಲ್ಲಿ ಅವ್ರನ್ನ ಇನ್ವೈಟ್ ಮಾಡಿ ಅವರಿಗೆ ನಾವು ಗೌರವಿಸೋದಾಗಿರ್ಬೋದು, ಹಾಗೂ ಸಮಾಜ ಸೇವಕರನ್ನ ಹಾಗೂ ರೈತರು, ವೈದ್ಯಕೀಯ ವೃತ್ತಿಯ ಸಾಧಕರನ್ನ ಇನ್ನೂ ಹೆಚ್ಚಾಗಿ ಹುಡುಕಿ ಅವ್ರನ್ನ ಗೌರವಿಸೋದು, ಹಾಗೂ ಮಹಿಳಾ ಸ್ವಯಂ ಉದ್ಯೋಗ ತರಬೇತಿ ನೀಡುವ ಒಂದು ಪ್ರಯತ್ನ ನಡೀತಾ ಇದೆ. ಅದನ್ನು ಕೂಡ ಸಮಾಜದಲ್ಲಿ ಮುನ್ನಡೆಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೂ ಒಂದು CS ಸೈಟ್ ನಮ್ಮ ರಾಜನಹಳ್ಳಿ ಗೂಢ ಅಧ್ಯಕ್ಷರು ರಾಜನಹಳ್ಳಿ ಶಿವಣ್ಣರು ಆಗಿದ್ದಾಗ ಅವರೊಂದು CS ಸೈಟ್ನ ಅಲಾಟ್ ಮಾಡಿದ್ರು. ಅದರಲ್ಲೊಂದು ಏನಾದರೂ ಒಂದು ನಾವು ಸಮುದಾಯ ಭವನ ಅಥವಾ ಶಾಲೆನ ಕಟ್ಟಂಥ ಒಂದು ಪ್ರಯತ್ನ ನಡೀತಾ ಇದೆ. ಸಮಾಜದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಹಾಗೂ ಕ್ರೀಡಾಪಟುಗಳಿಗೆ ಸಹಾಯ ಮಾಡಬೇಕು ಅನ್ನೋದಕ್ಕೆ ಗುರುತಿಸಿ, ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಹಾಗೂ ದಾವಣಗೆರೆಯಲ್ಲಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಅವ್ರ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಬೇಕಂತ ಮಾಡಿದ್ದೀವಿ. ಹಾಗೂ ಇದೊಂದು ಮುಖ್ಯವಾದ ವಿಷಯ, ಇವತ್ತು 8ನೇ ಬಾರಿಗೆ ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಿ. ನೋಡಿ, 12 ವರ್ಷ ಆಯಿತು ಸಂಘ ಉದ್ಘಾಟನೆಯಾಗಿ, 8 ಬಾರಿ ರಕ್ತದಾನ ಶಿಬಿರ. ಮತ್ತು ಇವತ್ತು ಮೊದಲ ಬಾರಿಗೆ ಉಚಿತ ನೇತ್ರ ತಪಾಸಣಾ ಶಿಬಿರ ಕೂಡ ನಡೀತಾ ಇದೆ. ಇಂಥ ಒಂದು ಕೆಲಸ ಮಾಡ್ಕೊತ ಬಂದಿರೋ ನಮ್ಮ ಸಂಘ ನಮ್ಮ ಸಮಾಜ ಬಾಂಧವರಿಗೆ ಯಾವತ್ತಾದರೂ ಯಾವುದೇ ರೀತಿಯಲ್ಲಿ 24 hours ಯಾರಿಗಾದರೂ ರಕ್ತ ಬೇಕಾದಾಗ ಅವ್ರನ್ನ ಅವರಿಗೆ ರಕ್ತ ಅಭಾವದಿಂದ ಅವ್ರ ತೊಂದರೆ ಓಡಾಡಬಾರ್ದು, ಆ ಒಂದು ಉದ್ದೇಶದಿಂದ
ಈ ಒಂದು ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಅವರಿಗೆ ರಕ್ತದಾನ ಶಿಬಿರದಲ್ಲಿ ಅವರ ನಮ್ಮ ಸಂಘದಿಂದ ಮಾತಾಡಿ ಸಮಾಜ ಬಾಂಧವರು ಯಾರ್ಯಾರು ರಕ್ತದಾನ ಮಾಡಿದ್ದೀರೋ ಅವ್ರಿಗೂ ಸಕಲ ಕುಟುಂಬಗಳಿಗೆ ಯಾರ್ಯಾರು ರಕ್ತ ಬೇಕಾದಾಗ ನಾವು ಅವರಿಗೆ ತಕ್ಷಣ ರಕ್ತ ಸಿಗುವಂತೆ ಮಾಡುವ ಪ್ರಯತ್ನ ಕೂಡ ನಡೀತಾ ಇದೆ. ಇಂಥ ಒಂದು ಕೆಲಸ ಮಾಡ್ತಾ ಇರೋದ್ರಿಂದ ತಾವುಗಳೆಲ್ಲ ಬೆಂಬಲ ಕೊಟ್ಟರೆ ಇನ್ನೂ ಹೆಚ್ಚಿನ ಪ್ರೀತಿ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಬಂಧುಗಳ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ನಮಸ್ಕಾರಗಳು. 99.52 ಮಾರ್ಕ್ಸ್ ತೆಗೆದು ಅವ್ರು ಎಲ್ಲಿದೆ ಅಂದ್ರೆ ಅವ್ರ ಪರವಾಗಿ ಯಾರಾದ್ರೂ ವೇದಿಕೆಗೆ ಬರ್ಬೇಕು, ಅವ್ರ ಸಂಬಂಧಿಕರು ಪರಿಚಯವಿಲ್ಲದಿದ್ರೆ ಬಂದು ಪ್ರಶಸ್ತಿಗಳು ಮುಂದೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಂಗೀತ ಎ ಅವ್ರು ಬಂದಿಲ್ಲ ಅಂದ್ರೆ ಅವ್ರ ಪರವಾಗಿ ಅವರ ಸ್ನೇಹಿತರಲ್ಲಿ ಅವರ ಸಂಬಂಧಿಕರು ಬಂದು ಪಡ್ಕೋಬೇಕು. ಸೃಜನ್ಶ್ರೀ ಅವರು 97.28 ಮಾರ್ಕ್ಸ್ ತೆಗೆದು ಸಮಾಜಕ್ಕೆ ಕೀರ್ತಿ ಮೇಲೆ ಬರಬೇಕು. ಮುಂದಿನ ವಿದ್ಯಾರ್ಥಿ ಶ್ವೇತಾ ಜಿ ಶೇಖ್. ಶ್ವೇತಾ ಅವರು ಗುರುರಾವ್ ನಾಗರತ್ನ ದಂಪತಿಗಳ ಸುಪುತ್ರಿಯಾದ ಇವರು SSLCಯಲ್ಲಿ 96.64 ಮಾರ್ಕ್ಸ್ ತೆಗೆದು ಸಮಾಜಕ್ಕೆ ಕೀರ್ತಿ ತಂದಿರುತ್ತಾರೆ. ಶಬರತದ ಮುಖಾಂತರ ವಿದ್ಯಾರ್ಥಿಗಳಿಗೆ ಅತಿಥಿಗಳಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹಿಸಿ ಶಬ್ದದ ಮುಖಾಂತರ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಪಡಿ. ಪೋಷಕರು ಇಲ್ಲಿದ್ರೆ ಯಾರಿದ್ದೀರಾ ಅವ್ರು ನಿಂತ್ಕೊಳ್ಳಿ. ಮುಂದಿನ ವಿದ್ಯಾರ್ಥಿಗಳು ಸಂಜನಾ, ಅನನ್ಯ, ಮಮತಾ, ಸ್ಫೂರ್ತಿ ಹಾಗೂ ಸ್ಫೂರ್ತಿ ವಿನಾಯಕ್ ಶೇಖ್, ಸ್ಫೂರ್ತಿ ಓಂ ಪ್ರಕಾಶ್ ನಾಯ್ಕರ್ ಇವರು ತಯಾರಿರಬೇಕು. ಮುಂದಿನ ವಿದ್ಯಾರ್ಥಿಗಳು ಸಂಜನಾ ವಿ ಇದೀರಾ? ಅನನ್ಯ ರಮೇಶ್ ಶೇಖ್ ಬಂದಿದ್ದೀರಾ? ವೇದಿಕೆ ಹತ್ರ ಬನ್ನಿ. ಮಮತಾ ವಿ, ಸ್ಫೂರ್ತಿ, ಸ್ವಲ್ಪ ಜಾಗ ಬಿಡಿ, ವೇದಿಕೆಯಲ್ಲಿ ಬರಲಿ, ಜಾಗ ಬಿಟ್ಟಿದ್ದು ಬರಲಿ. ಮುಂದಿನ ವಿದ್ಯಾರ್ಥಿಗಳು ತಯಾರಿಸಬೇಕು. ಆದಿತ್ಯ, ಶಶಾಂಕ್, ಸೌಜನ್ಯ, ವಿನುತಾ, ಚೇತನ್.
ಸಂಘದ ಪರವಾಗಿ ನೆನಪಿನ ಕಾಣಿಕೆಯನ್ನು ಅಧ್ಯಕ್ಷ ಕೊಡ್ತಾ ಇದ್ದಾರೆ. ಮುಂದಿನ ವಿದ್ಯಾರ್ಥಿ ರಮ್ಯಾ ಅವರಿಗೆ ನೆನಪಿನ ಕಾಣಿಕೆ ಕೊಡಬೇಕಾಗಿ ಇವರ ಪೋಷಕರು ವೇದಿಕೆ ಮೇಲೆ ಬರಬೇಕಂತ ಪೋಷಕರು ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಸಮಾಜದ ಮೊದಲ ಪ್ರಯತ್ನವಾಗಿ ದಾವಣಗೆರೆಯಿಂದ ಹೊರಗಿರುವ ಮಕ್ಕಳಿಗೂ ಆಹ್ವಾನ ನೀಡಿದ್ವಿ. ಅದಕ್ಕನುಸಾರವಾಗಿ 40ಕ್ಕೂ ಹೆಚ್ಚು ಮಕ್ಕಳೇ ಸಂಘದ ಪರವಾಗಿ ಹೃತ್ಪೂರ್ವಕ ವಂದನೆ ತಿಳಿಸ್ತಾ ಸುಮಂತ ಅರ್ಪಿತಾ ಅವರು ಬರಬೇಕು ವೇದಿಕೆ ಮೇಲೆ. ಅರ್ಪಿತಾ ಅವರು ಮುಂದಿನ ತಯಾರಿ ಸಾಯಿ ನಾಗಲಕ್ಷ್ಮಿ ಅವರ ಪರವಾಗಿ ಅವರ ಪೇರೆಂಟ್ಸ್ ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಪ್ರಶಸ್ತಿ ವರ್ಷ ಬಿಂದು ಅವರಿಂದ ಬಿಂದು ಅರ್ಪಿತ್ ಪ್ರಶಾಂತ್ ವರ್ಣೇಕರ್. ಐಶ್ವರ್ಯ ರಾಘವೇಂದ್ರ ಶೇಟ್ ಅವರು ಶ್ರುತಿ ಎಲ್ ಶೇಟ್. ಐಶ್ವರ್ಯ ರಾಘವೇಂದ್ರ ಶೇಟ್ ಐಶ್ವರ್ಯ ಅವರ ಪರವಾಗಿ ಅವರ ಸಂಬಂಧಿಕರು ಸ್ವೀಕರಿಸ್ತಾ ಇದ್ದಾರೆ. ಶ್ರೀ ಅಣ್ಣಪ್ಪ ಶೇಟ್ ಅವರು ವೇದಿಕೆಗೆ ಬರಬೇಕು. ಕೀರ್ತಿ ಅವರು ಐಶ್ವರ್ಯ ರಾಘವೇಂದ್ರ ಶೇಟ್. ಐಶ್ವರ್ಯ ಅವರ ಪರವಾಗಿ ಅವರ ಸಂಬಂಧಿಕರು ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಕೂರಿಸಬೇಕು ಅವರಿಗೆ. ಐಶ್ವರ್ಯ ರಾಘವೇಂದ್ರ ಶೇಟ್. ಶ್ರೀ ಅಣ್ಣಪ್ಪ ಶೇಟ್ ಸ್ಮಿತಾ ದಂಪತಿಗಳ ಸುಪುತ್ರಿಯಾದ ಸಿರಿ ಅವರು PUCಯಲ್ಲಿ 87.50 ಮಾರ್ಕ್ಸ್ ತೆಗೆದು ಸಮಾಜಕ್ಕೆ ಕೀರ್ತಿ ತಂದಿರುತ್ತಾರೆ.
ಮತ್ತು ಸುಹಾಸ್ ತಯಾರಿರಬೇಕು. ಸಂಧ್ಯಾ ಆರ್ ಸುಹಾಸ್ ಬಸವರಾಜ್ ಶೇಖ್ ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊತೀನಿ. ಶಿಂದೆ ಅವರು PUCಯಲ್ಲಿ 96.70 ಮಾರ್ಕ್ಸ್ ತೆಗೆದು ಸಮಾಜಕ್ಕೆ ಕೀರ್ತಿ ತಂದಿರುತ್ತಾರೆ. ಅವರಿಗೆ ಸಮಾಜದ ಪರವಾಗಿ ತುಂಬ ಧನ್ಯವಾದಗಳು. ಪ್ರಶಸ್ತಿ ಸ್ವೀಕರಿಸಿದ ಎಲ್ಲ ಮಕ್ಕಳಿಗೂ ಹಾಗೂ ಅವರ ಪೋಷಕರಿಗೂ ಸಂಘದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಪ್ರಶಸ್ತಿ ಸ್ವೀಕರಿಸಿದ ಎಲ್ಲರಪ್ಪ ಅಭಿನಂದನೆಗಳು. ಧನ್ಯವಾದಗಳು. ಸಮಾಜಕ್ಕೆ ಕೀರ್ತಿ ತಂದಿದ್ರು. PUC ಒಳಗೆ ಸಹ ಪ್ರತಿಭಾ ಪುರಸ್ಕಾರಕ್ಕೆ ಮುಂದಿನ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ ಇರುತ್ತದೆ ಹಾಗೂ ಶತಾಯುತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಸಭಾಭವನದ ಮುಂಭಾಗದಲ್ಲಿ ರಕ್ತದಾನ ಕಾರ್ಯಕ್ರಮ ನಡೀತಾ ಇದೆ. ಆಸಕ್ತರು ರಕ್ತದಾನ ಮಾಡಬಹುದು. ಹಾಗೆಯೇ ಉಚಿತ ನೇತ್ರ ತಪಾಸಣಾ ಶಿಬಿರ ನಡೀತಾ ಇದೆ. ಅವಶ್ಯಕತೆ ಇದ್ದರೆ ಅಥವಾ ಅದರ ಅವಶ್ಯಕತೆ ಇದ್ದದನ್ನ ಸದುಪಯೋಗ ಪಡಿಸ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮೂರನೇ ಕ್ಲಾಸಲ್ಲಿ ಮಾತ್ರ ಓದಿರ್ತಾರೆ. ಅನಿವಾರ್ಯ ಕಾರಣಗಳಿಂದ ಇವರು ತಾಳಗುಪ್ಪದಲ್ಲಿ ಬಂದು ನಿಲ್ಲಿಸಿ ಶ್ರೀ ಲಕ್ಷ್ಮಮ್ಮ ಅವರ ವಿವಾಹ ಆಗ್ತಾರೆ. 2 ಗಂಡು ಮಕ್ಕಳು 1 ಹೆಣ್ಮಕ್ಳನ್ನು ಕೊಡ್ತಾರೆ. ಇವರು ಜೀವನ ನಿರ್ವಹಣೆಗೆ
ತಾಳಗುಪ್ಪದಲ್ಲಿ ಒಂದು ದಿನಸಿ ಅಂಗಡಿಯಲ್ಲಿ ಪ್ರಾಮಾಣಿಕವಾಗಿ ಹಲವು ವರ್ಷಗಳಿಂದ ದುಡಿತಾ ಇದ್ದಾರೆ. ನಂತರ ಪ್ರಾಬಲ್ಯಕ್ಕೆ ಬಂದಾಗ ಸಾಗರ ತಾಲೂಕಿನ ಆವನಹಳ್ಳಿ ಸಮೀಪ ಜಮೀನು ತಗೊಂಡು ಅಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶತಾಯುಷಿ ದೇವಜ್ಞ ಪ್ರಶಸ್ತಿ ನೀಡಿ ಅವರ ಆಶೀರ್ವಾದ ಪಡೆತಾ ಇದ್ದೀವಿ. ದಯವಿಟ್ಟು ಸಂಘದ ಪದಾಧಿಕಾರಿಗಳವರಿಗೆ ಈ ಪ್ರಶಸ್ತಿ ಮತ್ತು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತೀವಿ. ಹಿರಿಯರ ಆಶೀರ್ವಾದ ಪಡೆದ ನಮಗೂ ಒಳ್ಳೆಯದು, ಸಂಘಕ್ಕೆ ಬೆಳವಣಿಗೆ ಅನುಕೂಲ ಅಂತ ಹೇಳಿ ಈ ತರ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. 7 ಜನ ಶತಾಯುಷಿಗಳು ಬರಬೇಕಾಗಿತ್ತು, ಕಾರಣಾಂತರಗಳಿಂದ 2 ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಮನೆಗೆ ಹೋಗಿ ನಾವು ಅದನ್ನ ಪ್ರಶಸ್ತಿ ಅಥವಾ ನೆನಪಿನ ಕಾಣಿಕೆ ಕೊಟ್ಟು ಅವರ ಆಶೀರ್ವಾದ ಪಡೆದಿದ್ದೀವಿ ಅಂತ ಹೇಳ್ತೀವಿ. ದಯವಿಟ್ಟು ಚಪ್ಪಳೆ ತಕ್ಕ ಮುಖಾಂತರ ಅವರಿಗೆ ಸನ್ಮಾನಕ್ಕೆ ಕಾರ್ಯಕ್ರಮ ಚೆನ್ನಾಗಿ ನೋಡಬೇಕು. ಅವ್ರು ಅಲ್ಲಿಂದ ಬಂದಿದ್ದಾರೆ, ದೊಡ್ಡ ಮಾತು. ಶಿವರಾಮ ಶೆಟ್ಟರ್ ಅವರ ಕುಟುಂಬದವರು ಯಾರಾದ್ರೂ ಬಂದಿದ್ರೆ ವೇದಿಕೆ ಮೇಲೆ ದಯವಿಟ್ಟು ಬರಬೇಕು. ಅವ್ರ ಮಗ ಸೊಸೆ ಅವರು ಬಂದಿದ್ದಾರೆ. ಅಷ್ಟು ದೂರದಿಂದ ಕರ್ಕೊಂಡು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ನಾವು ಅವರಿಗೆ ಚಿರಋಣಿ ಆಗಿರ್ತೀವಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ವಯಸ್ಸಾದಲ್ಲಿ ಕರ್ಕೊಂಡು ಬರೋದೇ ಕಷ್ಟವಾದ ಕೆಲಸ. ಅಂಥದ್ರಲ್ಲಿ ಅಲ್ಲಿಂದ ಕರ್ಕೊಂಡು ಬಂದಿರೋದಕ್ಕೆ ನಾವು ಅವರಿಗೆ ಧನ್ಯವಾದ ತಿಳಿಸ್ತೀವಿ. ಅವ್ರ ಸಂಬಂಧಿಕರು ಮೊಮ್ಮಕ್ಕಳು ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. 2025ನೇ ಸಾಲಿನ ಶತಾಯುಷಿ ದೈವಜ್ಞ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸಂಘದಿಂದ ಗೌರವ ಸಮರ್ಪಿಸಿದ್ದೀವಿ ಹಾಗೂ ಹಿರಿಯರ ಆಶೀರ್ವಾದ ಪಡೆದಿದ್ದೀವಿ. ದಯವಿಟ್ಟು ಚಪ್ಪಳ ಮುಖಾಂತರ ಅವರಿಗೆ ಅವರ ಆಶೀರ್ವಾದ ಪಡೆಯಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ರಾಧಮ್ಮ ಅವರು ತಯಾರಿರಬೇಕು. ರಾಧಮ್ಮ ಅವ್ರ ಕಡೆ ರಾಧಮ್ಮ ವೇದಿಕೆಯಲ್ಲಿ ಇಷ್ಟಪಟ್ಟವರು ವಿದ್ಯಾಭ್ಯಾಸಕ್ಕೆ ಅವರ ತಂದೆ ತಾಯಿಗಳು ಪ್ರೋತ್ಸಾಹಿಸಿ ಅವರಿಗೆ ಒಂದು ಉತ್ತಮ ವಿದ್ಯಾಭ್ಯಾಸವನ್ನು ಕೊಡಿಸುತ್ತಾರೆ. ಅದನ್ನು ಹೊಸದು ಮಾಡದ ಶ್ರೀನಾಥ್ ಅವರು ವೈದ್ಯರಾಗಿ ಹೊರಹೊಮ್ಮಿ ಸಮಾಜಕ್ಕೆ ಕೀರ್ತಿ ತಂದಿರುತ್ತಾರೆ. ಶಿರಾಳಕೊಪ್ಪ ಮತ್ತು ಶಿಕಾರಿಪುರದಲ್ಲಿ ಹಾಗೂ ನಂಜಪ್ಪ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿದ ಇವರು ಉನ್ನತ ವೈದ್ಯಕೀಯಕ್ಕೆ ಶಿವಮೊಗ್ಗವನ್ನೇ ಅವಲಂಬಿತವಾದಾಗ ಶಿಕಾರಿಪುರ ಸುತ್ತಮುತ್ತಲಿನ ಗ್ರಾಮಗಳಿಗೆ ಅನುಕೂಲ ಆಗಲಿ ಅಂತ ಅವರ ತಂದೆಯ ಹೆಸರಿನಲ್ಲಿ ಶ್ರೀ ಶ್ರೀಧರ ನರ್ಸಿಂಗ್ ಹೋಮನ್ನು ಶಿಕಾರಿಪುರದಲ್ಲಿ ಸ್ಥಾಪಿಸಿ ಜನರಿಗೆ ನಿರ್ಮಾಣ ಮಾಡಿ ವಿದ್ಯಾ ಕ್ಷೇತ್ರದಲ್ಲಿ ಕೂಡ ಅವರ ಸೇವೆಯನ್ನು ಮುಂದುವರಿಸಿದ್ದಾರೆ. ಅವರಿಗೂ ಅವರ ಕುಟುಂಬದವರಿಗೂ ದೇವರು ಆಯುಧ ಆರೋಗ್ಯ ಸಂಪತ್ತನ್ನು ಕೊಡಲಿ. ಇದೇ ರೀತಿ ನಮ್ಮ ಅಧ್ಯಕ್ಷರಾಗಿ ಹೊರಹೊಮ್ಮಿರುತ್ತಾರೆ. ಇವರು ಕಳೆದ 2 ತಿಂಗಳ ಹಿಂದೆ ಶ್ರೀ ಕರ್ಕಿ ಮಠದ ಸಚ್ಚಿದಾನಂದ ಸ್ವಾಮೀಜಿ ಅವರನ್ನು ಕರೆಸಿ 2 ತಿಂಗಳ ಚಾತುರ್ಮಾಸ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಅಲ್ಲದೆ ಅತ್ಯುನ್ನತ ಮಾದರಿಯಲ್ಲಿ ಹೊಸ ದೈವಜ್ಞ ಸಮಾಜ ಕಟ್ಟಡವನ್ನು ದಾವಣಗೆರೆಯಲ್ಲಿ ಕಟ್ಟಿ ಕನ್ನಡ ಮತ್ತು ಕೊಂಕಣಿ ಎಲ್ಲ ಸಹಬಾಳ್ವೆಯಿಂದ ಒಗ್ಗಟ್ಟಾಗಿ ಹೋಗಲಿಕ್ಕೆ ಅವರು ಬುನಾದಿ ಹಾಕಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಮಾಜದಿಂದ ಧೀಮಂತ ದೈವಜ್ಞ ನಾಯಕ ಅಂತ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೀವಿ. ದಯವಿಟ್ಟು ಇದನ್ನ ಸಮಾಜದ ಪದಾಧಿಕಾರಿಗಳು ನೀಡಿ ಗೌರವಿಸಬೇಕಂತ ಕೇಳ್ಕೊತಿದ್ದೀನಿ. ದೈವಜ್ಞ ಸಮಾಜ ಬಾಂಧವರು ಎಲ್ಲರೂ ಒಂದೇ ಅಂತ ಹೇಳಿ ನಮ್ಮ ಜೊತೆಗೆ ಸಹಕಾರ ಕೊಡುವಂತ ರಾಜ್ಯಕ್ಕೆ ಮಾದರಿಯಾಗಿರುವಂತ ಪ್ರಶಾಂತ್ ಹೆಗಡೆ ಅವರಿಗೆ ಧೀಮಂತ ನಾಯಕರು ಅಂತ ಹೇಳಿ ಗುರುತಿಸಿ ಅವರಿಗೆ ಪ್ರಶಸ್ತಿ ನೀಡ್ತಾ ಇದ್ದೀವಿ. ದಯವಿಟ್ಟು ಚಪ್ಪಳೆ ತಟ್ಟಿ ಅವರಿಗೆ ಅಭಿನಂದಿಸಬೇಕು. ಅಂಬಾಸಿಡರ್ ಕಾರ್ ಇಟ್ಕೊಂಡಿದ್ರು. ಅಂಬಾಸಿಡರ್ ಕಾರ್ ಆವಾಗ ಯಾರ ಮನೆಗೆ ಹೋಗಿಲ್ಲ, ಕಾರ್ ಇದ್ದಿದ್ದೆ ಅವ್ರ ಮನೇಲಿ. ಕಾರು ಸ್ವಂತ ಉಪಯೋಗಕ್ಕಿಂತ ರೋಗಿಗಳನ್ನು ಕರ್ಕೊಂಡು ಹೋಗಿದ್ದೇ ಹೆಚ್ಚು. ಜಾತಿಯವರು ಬೇರೆಯವರು ಅನ್ನೋ ಭೇದ ಭಾವ ಇಲ್ಲದೆ ಸರಿಯಾಗಿ ಬಂದು ಕರೆದ್ರು ಶೆಟ್ರೆ ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟು ಮಣಿಪಾಲ್ ಕರ್ಕೊಂಡು ಹೋಗ್ಲಿ, ಬೆಂಗಳೂರು ಕರ್ಕೊಂಡು ಹೋಗ್ಲಿ, ಎಲ್ಲಿ ಕರ್ಕೊಂಡು ಹೋಗ್ಲಿ ಅಂದ್ರೂ ಮನೇಲಿ ಸ್ವಂತ ಜೀವನ ಹಾಳು ಮಾಡಿಕೊಂಡು ಕರ್ಕೊಂಡೋಗಿ ಎಷ್ಟೋ ರೋಗಿಗಳಿಗೆ ಬೇಕಾದಂತ ವೈದ್ಯಕೀಯ ಸೇವೆ ಕೊಡಿಸಿ ಕರ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, 60 ಬಾರಿ ರಕ್ತದಾನ ಮಾಡಿದ್ದಾರೆ. ಅಲ್ಲದೆ ಕಳೆದ 12 ವರ್ಷಗಳಿಂದ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ಕೊಂತ ಪ್ರತಿ ತಿಂಗಳು ಅವರಿಗೆ ದೈವ ಭಕ್ತಿ ಎಷ್ಟಿದೆ ಅಂದ್ರೆ ಈಗ ನಮ್ಮ ಸಮಾಜದ ಕಾರ್ಯಕ್ರಮಕ್ಕೂ ಪ್ರತಿ 600 ಜನರಿಗೂ ಪ್ರಸಾದ ಮಾಡಿದ್ದಾರೆ ಅವರಾಗಿ ನನ್ನ ಸೇವೆ ಅಂತ ಹೇಳ್ಕೊಂಡು. ದೈವ ಭಕ್ತರು, ಸಮಾಜ ಸೇವಕರು, ರಕ್ತದಾನಿಗಳು ಆದಂತ ಶ್ರೀ ಸೀತಾರಾಮ್
ದಯಾನಂದ್ ಅವರಿಗೆ ನಮ್ಮ ಸಮಾಜದ ಸೇವಾರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ದಯವಿಟ್ಟು ಚಪ್ಪಳ ತಟ್ಟದ ಮುಖಾಂತರ ಅವರಿಗೆ ಗೌರವ ಸಲ್ಲಿಸಬೇಕಾಗಿ ಕೇಳ್ಕೊಂತಿದ್ದೀವಿ. ಆಗ್ತಾ ಇದೆ, ದಯವಿಟ್ಟು ಸ್ವೀಕರಿಸಬೇಕು. ಮಾಂತೇಶ್ ಅವರು ಪದಾಧಿಕಾರಿಗಳ ವೇದಿಕೆ ಹತ್ರ ಬರಬೇಕು. ನಾಗರಾಜ್ ನಂದಿನಿ ದಂಪತಿಗಳ ಪುತ್ರಿಯಾದ ಅರ್ಪಿತಾ ಅವರು ಅತ್ಯುತ್ತಮ ಅಂಕ ಗಳಿಸಿ ಸಮಾಜಕ್ಕೆ ಕೀರ್ತಿ ತಂದಿರುತ್ತಾರೆ. ಅವರಿಗೆ ಸಂಘದ ಪರವಾಗಿ ಅಭಿನಂದನೆಗಳು. ಕೊಡಬೇಕಾಗಿ ಕೇಳ್ಕೊಳ್ತೀನಿ ಪದಾಧಿಕಾರಿಗಳು. ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಎಲ್ಲ ಪದಾಧಿಕಾರಿಗಳು. ರಮೇಶ್ ಜಿ ಶೇಟ್ ಅಧ್ಯಕ್ಷರು, ಮಂಜುನಾಥ್ ಬಿ ಶೇಟ್ ವೇದಿಕೆ ಮೇಲೆ ಬರಬೇಕು ಸರ್. ಮಂಜುನಾಥ್ ಬಿ ಶೇಟ್, ರಾಘವೇಂದ್ರ, ಪ್ರವೀಣ್ ಜಿ ಶೇಟ್ ಅವರಿದ್ರ, ಮನೋಹರ್, ರಾಘವೇಂದ್ರ ಎಂ, ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕು. ಕೇಶವ್ ಅವರು, ನಾಗರಾಜನ್ ಶೇಟ್ ಅವರು ವೇದಿಕೆ ಬರಬೇಕು ದಯವಿಟ್ಟು. ರಾಘವೇಂದ್ರ ಡಿ ಶೇಟ್, ರಾಜು ಅವರು, ಮಾಂತೇಶ್ ಅವರು ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ಕೇಳ್ಕೊತೀನಿ. ಮಾರುತಿ, ವಿನಾಯಕ್ ಅವರು ವೇದಿಕೆ ಬರಬೇಕು. ನೆರವೇರಿಸಿಕೊಟ್ಟಿದ್ರು ದೈವತ ಸಮಾಜದಲ್ಲಿ. ನಮ್ಮ ಸಮಾಜದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದಯವಿಟ್ಟು ಚಪ್ಪಳ ಹೊಡೆದು ಪ್ರೋತ್ಸಾಹಿಸಬೇಕು.
ನಮ್ಮ ರಾಜೇಶ್ ಅವರು ನಿಮಗೆಲ್ಲ ಚೇರ್ಪರ್ ಚಪ್ಪಳದತ್ತೆ ಅವರಿಗೆ ಅಭಿನಯಿಸಬೇಕಾಗಿ ಅವರೊಬ್ಬರೇ ಮಾಡೋದ್ರಿಂದ ಅವರಿಗೆ ಸಮಾಜದ ಪರವಾಗಿ ಕೃತಜ್ಞತೆ ಸಲ್ಲಿಸಲು ಈ ವೇದಿಕೆ ಮೇಲೆ ಕರೆದಿದ್ದೀವಿ. ದಯವಿಟ್ಟು ಚಪ್ಪಳ ತಟ್ಟರ ಮುಖಾಂತರ ಅವರು ನಾವು ಬೇರೆಯವರು ಚಾಲನೆ ಕೊಟ್ಟಿದ್ರಲ್ಲ, ನಮ್ಮಲ್ಲಿ ಆಗಲೇ 400 ಅಧಿಕಾರಿಗಳನ್ನ ಆ ಅಪ್ಲಿಕೇಶನ್ ಅಲ್ಲಿ ನೋಂದಾಯಿಸಿಕೊಂಡಿದ್ದೀವಿ. ದೈವತ ಸಮಾಜದ ಅಪ್ಲಿಕೇಶನ್ ಅಲ್ಲಿ ಬರೀ 80,000 ಜನ ಇದ್ದೀವಿ ದೈವತ ಸಮಾಜಗಳು ಅಂತ ಹೇಳಿದ್ರು. ನಮ್ಮ ದಾವಣಗೆರೆಗೆ 500 ನಾವು ಸೇರಿಸಿದ್ದೀವಿ. ಈಗ ಈ ಕಾರ್ಯ ಮಾಡಿದ ರಾಜೇಶ್ ಅವರಿಗೆ ಸಂಘದ ಪರವಾಗಿ ಚಿಕ್ಕ ನೆನಪಿನ ಕಾಣಿಕೆ ಕೊಟ್ಟು ಗೌರವಿಸ್ತಾ ಇದ್ದೀವಿ. ದಯವಿಟ್ಟು ಚಪ್ಪಳ ತಟ್ಟರ ಮುಖಾಂತರ ಅವರಿಗೆ ಪ್ರೋತ್ಸಾಹ ನೀಡಬೇಕು ಹಾಗೂ ಗೌರವ ಕೊಡಬೇಕಂತ ಬಂದಿದ್ದೀವಿ. ತುಂಬಾ ರಾಜೇಶ್ ಅವರಿಗೆ ನಮ್ಮನ್ನು ಉದ್ದೇಶಿಸಿ ನಾನು ಮಾತಾಡ್ತಾ ಇದ್ದಾರೆ. ಆನಂದಾಮೃತ ಮುಕ್ತಾಯ ಶ್ರೀಧರಾಯ ನಮೋ ನಮಃ. ವೇದಿಕೆಯ ಮೇಲೆ ಆಸೀನರಾದಂತಹ ಕನ್ನಡ ದೈವಜ್ಞ ಬ್ರಾಹ್ಮಣ ಸಂಘ ದಾವಣಗೆರೆಯ ಶಾಖೆಯ ದೈವಜ್ಞ ವೇದಿಕೆ ಎಂಬ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತಹ ರಮೇಶ್ ಶ್ರೇಷ್ಠ ಅವರೇ ಹಾಗೂ ಉಪಾಧ್ಯಕ್ಷರಾದ ಮಂಜುನಾಥ್ ಶೇಜ್ ಅವರೇ ಹಾಗೂ ಬಿಜೆಪಿ ಮುಖಂಡರಾದ ರಾಜಮಲ್ಲಿ ಶಿವನಂದರಿ ಹಾಗೂ ವೇದಿಕೆ ಮೇಲಿರುವಂತಹ ವಿಶೇಷ ಸನ್ಮಾನ ವಹಿಸಿಕೊಂಡಂತಹ ಪ್ರಶಾಂತ್ ವರ್ಣೇಕರ್ ಅವರೇ ಹಾಗೂ ಅಡ್ವೊಕೇಟ್ ವಿನಯ್ ಅವರೇ ಹಾಗೂ ಸತ್ಯನಾರಾಯಣ ಹಾಗೂ ಈ ದಾವಣಗೆರೆ ಸಂಘ ನಮಗೆ ನಿಜವಾಗಿ ಗೊತ್ತಿರಲಿಲ್ವಾ? ನನಗನ್ನಿಸ್ದಂಗೆ ಇಡೀ ರಾಜ್ಯದಲ್ಲೇ ಇಷ್ಟು 2012ರಿಂದ ಈ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರುವಂಥದ್ದು ನಮಗೆಲ್ಲರ ಒಂದು ಸಂತೋಷ ತಂದಿದೆ. ಇನ್ನು ನೋಡಿರ್ಬೋದು, ಒಂದು ಕುಟುಂಬ ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಈ ಸಮಯದಲ್ಲಿ. ಆದರೆ ಈ ತರವಾಗಿ ನನ್ನನ್ನು ಗುರುತಿಸಿ ಇಲ್ಲಿಗೆ ಕರ್ಕೊಂಡು ದೈವಜ್ಞ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ನಾನು ಎಂದಿಗೂ ಚಿರಋಣಿಯಾಗಿರ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಒಂದು ಸಮಾಜ ನಡೀಬೇಕು ಅಂತ ಅಂದರೆ ಅದರ ಹಿನ್ನೆಲೆ, ಅದರ ಮಹತ್ವ ನಿಮ್ಗೆಲ್ಲರಿಗೂ ಗೊತ್ತಿರಲೇಬೇಕು. ಏನಲ್ಲಿದ್ದು ದೈವಜ್ಞ ಸಮಾಜ? ಯಾಕೆ ಅಂದರೆ ಈಗ ಹೇಗೆ ನಾವು ಕಷ್ಟಪಡ್ತಾ ಇದ್ದೇವೋ ಹಲವಾರು ವರ್ಷದಿಂದ ನಮ್ಮ ಸಮಾಜ ಕಷ್ಟಪಡ್ತಾ ಬರ್ತಾ ಇದೆ. ಇದ್ರ ಹಿನ್ನೆಲೆ ನೀವು ಗೊತ್ತಾಗಿಲ್ಲ ಅಂದರೆ ಇದು ಉಪಯೋಗ ಇಲ್ಲ. ನಮ್ಮ ದೈವಜ್ಞ ಸಮಾಜದ ಹಿನ್ನೆಲೆ ಏನು, ದೈವಜ್ಞ ಸಮಾಜದ ಸಂಸ್ಕಾರಗಳೇನು, ನಾವು ಏನು ಕೊಡುಗೆಯನ್ನು ನಮ್ಮ ಸಮಾಜಕ್ಕೆ ನಾವು ಕೊಡಬೇಕು ಅನ್ನೋದು ಆದರೆ ನಮ್ಮ ಹಿನ್ನೆಲೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ನೀವು ದೈವಜ್ಞ ಸಮಾಜದ ಇತಿಹಾಸವನ್ನು ಕಲಿತಾ ಹೋದರೆ ನಿಮಗೆ ಗೊತ್ತಿದೆ, ನಮ್ಮಲ್ಲಿ ಇತಿಹಾಸದಲ್ಲಿ ನಮ್ಮ ಹಿಂದೂ ಧರ್ಮದ ಪ್ರಕಾರ 4 ವಿಭಜನೆ ಆಗಿದ್ದು ಜಾತಿಯಲ್ಲಿತ್ತು. ಒಂದು ಬ್ರಾಹ್ಮಣರು, ಕ್ಷತ್ರಿಯರಾಗಲಿ, ವೈಶ್ಯರು ಹಾಗೂ
ದಕ್ಷಿಣ ಭಾರತದವರೆಲ್ಲ ಉತ್ತರ ಭಾರತದಿಂದ ವಲಸೆ ಬಂದು ದಕ್ಷಿಣಕ್ಕೆ ಸೇರಿದ್ದೀವಿ. ಇದಕ್ಕೆ ಅನೇಕ ಕಾರಣಗಳಿವೆ. ನಿಮಗೆ ಉತ್ತರ ಭಾರತ ಅಂದರೆ ಪಂಜಾಬ್ ಪ್ರಾಂತ್ಯದ ಸರಸ್ವತಿ ನದಿ ಅಂತ ಇದೆ. ನಮಗೆ ಆ್ಯಕ್ಚುಲಿ ನಾವು ಮಾಡೋಂಥ ಕಾರ್ಯಗಳು, ಪೂಜಾ ವಿಧಾನಗಳು, ವೇದ ಉಪನಿಷತ್ತುಗಳನ್ನು ಹೇಳ್ಕೊಂತ ಒಬ್ಬರ ಭವಿಷ್ಯವನ್ನು ನುಡಿತಾ ಇದ್ದಂಥ ನಮ್ಮ ಮತಾಂತರಗಳು, ಈ ಬ್ರಾಹ್ಮಣರನ್ನ ಏನೋ ಈ ಥರ ಅವರನ್ನೇ ಈ ಪೂಜಾ, ವೇದ, ಉಪನಿಷತ್ತು, ಹೋಮ, ಹವನ ಅದರಲ್ಲಿ ನಂಬಿಕೆ ಇರಲೇ ಇಲ್ಲ ಅವರಿಗೆ. ಅದಕ್ಕೆ ಏನು ಮಾಡಿದ್ರು, ನಮ್ಮ ಸಮಾಜನ ಒಡೆದು ಅದನ್ನ ಮುಂದೆ ಕಟ್ಟಲಿಕ್ಕೆ ಆಗದಂಥ ರೀತಿಯಲ್ಲಿ ನೋಡ್ಕೊಂಡ್ರು. ಸಮಯ ತುಂಬ ಆಗಿರೋದ್ರಿಂದ ನಾನು ಮಾತಾಡೋದು ಬೇಡ ಅಂತ ಹೇಳಿದೆ. ಆದರೂ ಒಂದೆರಡು ಮಾತಾಡೋದಕ್ಕೋಸ್ಕರ ದಯಮಾಡಿ ಯಾರು ಬೇಜಾರಾಗ್ತಾರೆ. ಈಗಾಗಲೇ ಸಮಯ ತುಂಬ ಆಗಿದೆ, ಹೆಚ್ಚಿನ ಮಾತಾಡೋದಿಲ್ಲ. ಕನ್ನಡ ದೈವಜ್ಞ ಬ್ರಾಹ್ಮಣ ಸಂಘದಿಂದ ಅನುಕೂಲಗೊಂಡ 12ನೇ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಮೇಶ್ ಜಿ ಸೇಠ್ ಅವರೇ, ದೈವಜ್ಞ ಸಮಾಜದ ಅಧ್ಯಕ್ಷರಾದಂಥ ಪ್ರಶಾಂತ್ ಹೊರ್ಣೇಕರ್ ಅವರೇ, ನಮ್ಮ ಆತ್ಮೀಯ ಸ್ನೇಹಿತರು, ವಕೀಲರು, ಹಿರಿಯರಾದಂಥ ವಿನಯ್ ಸಾಲ್ಕರ್ ಅವರೇ, ನಮ್ಮ ಇದೀಗ ತಾನೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಸನ್ಮಾನಿತರಾದಂಥ ಡಾಕ್ಟರ್ ಶ್ರೀನಾಥ್ ಅವರೇ, ಹಿರಿಯರಾದಂಥ ಪೋಷಕರಾದಂಥ ಶಿವರಾಮ್ ಸೇಠ್ ಅವರೇ, ಮಂಜುನಾಥ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲ ಹಿರಿಯರೇ, ಬಂದಂಥ ಸಮಾಜದೆಲ್ಲ ಬಂಧುಗಳೇ, ಅವರು ಭಾಷಣ ಮಾಡ್ತಾ ಇದ್ರು. ಬಹಳಷ್ಟು ಜನ ಆ ಕಡೆ ಚೇರ್ಚಿಗೆ ಅಡ್ಡೆ ಹೊಡಿತಾ ಇದ್ರು. ನಾನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ಅಂದ್ರೆ ಇದರಲ್ಲಿ ಒಂದು ಕಾಲಮಾನ ಸಂಖ್ಯೆ ಉಳಿದತಿ, ಎಲ್ಲರ ಹೋಗಿರ್ಬೋದು ಅಂತ. ಇವತ್ತು ಕನ್ನಡ ದೈವಜ್ಞ ಸಮಾಜ ದಾವಣಗೆರೆಯಲ್ಲಿ ಈ ರೀತಿ ಒಂದು ಸಂಘಟನೆ ಆಗಲಿ, ನಮ್ಮ ಏನು ರಮೇಶ್ ಶೇಖ್ ಅವರ ಅಧ್ಯಕ್ಷತೆಯಲ್ಲಿ ಆ ತಂಡ ಏನಿದೆ, ರಾಘವೇಂದ್ರ ಇರ್ಬೋದು, ಮಂಜುನಾಥ್ ಇರ್ಬೋದು, ಪ್ರವೀಣ್ ಇರ್ಬೋದು, ಉಮೇಶ್ ಅವರು ಇರ್ಬೋದು, ಬಹಳಷ್ಟು ಜನ ಕಷ್ಟಪಟ್ಟು ಈ ಸಮಾಜವನ್ನು ಕಟ್ಟಿದ್ದಾರೆ. ಅದೇ ರೀತಿ ನೀವು ಸಹಿತ ಸಮಯ ತಡ ಪರವಾಗಿಲ್ಲ ಅಂತೇಳಿ ಬಹಳ ಸಮಾಧಾನದಿಂದ ಕಾಯ್ತಾ ಇದ್ದಾರೆ. ಈ ಸಮಾಜಕ್ಕೆ ಗಟ್ಟಿಯಾಗಿ ಇರತಕ್ಕಂಥ ಉಳಿಯಾಳುಗಳು ಸದ್ಯ ಜೊತೆಗೆ ನಮ್ಮ ಪ್ರಶಾಂತ್ ಹೊರ್ಣೇಕರ್ ಮತ್ತು ರಮೇಶ್ ಅವರಿಗೆ ನಿಮ್ಮ ಸಮಾಜದ ಬಗ್ಗೆ ನಾನು ಕೇಳಿದಾಗ, ದಾವಣಗೆರೆಗೆ ಮೊದಲು ಬಂದಿದ್ದು ರಮೇಶ್ ಅವ್ರ ಕುಟುಂಬ. ಅಲ್ಲಿಂದ ಪ್ರಾರಂಭ ಆಗಿ ಆ ರಮೇಶ್ ಅವರು ಮತ್ತು ಪ್ರಶಾಂತ್ ಅವರ ಸಹಕಾರದಿಂದ ಇವತ್ತು 500 ಕುಟುಂಬ ಕನ್ನಡ ದೈವಜ್ಞ ಸಮಾಜದಲ್ಲಿ ವಿಲೇಜಿದೆ. ಆ ಬಂದಂಥವ್ರಿಗೆ ಕೆಲಸ ಕೊಟ್ಟಂಥವರು ರಮೇಶ್ ಅವರು. ಈ ರೀತಿ ಸಮಾಜವನ್ನು ಕೂಡಿಸಿ ಸಂಘಟನೆ ಮಾಡಿದ್ರು. ಆ ಕಾರಣಕ್ಕೆ ನೀವೆಲ್ಲರೂ ಇವತ್ತು ದಾವಣಗೆರೆಯಲ್ಲಿ ಖುಷಿಯಲ್ಲ ಇದೆ. ಯಾಕಂದ್ರೆ ಬಹಳ ದೊಡ್ಡ ದೊಡ್ಡ ಸಮಾಜಗಳು ಇವತ್ತು ದಾವಣಗೆರೆಯಲ್ಲಿ ಬಹಳ ದೊಡ್ಡ ಸಮಾಜಗಳಿದೆ. ಆದರೆ ಅವ್ರು ಯಾರು ಸಹಿತ ನಿಮ್ಮ ರೀತಿ ಒಗ್ಗಟ್ಟಿಲ್ಲ. ಆದರೆ ಅವರು ಅಲ್ಲೆಗಳಿಂದ ಇಲ್ಲ. ಯಾಕಂದ್ರೆ ನಿಮಗೆ ಒಂದು ಶಿಸ್ತಿದೆ. ಸಮಾಜ ಕಟ್ಟತಕ್ಕಂಥ ಇದು ನಮ್ಮ ಯುವಕರ ತಂಡ ಇದೆ. ಆ ತಂಡದ ಸಹಿತ ಬಹಳ ವ್ಯವಸ್ಥಿತವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥದಿಂದ ಸಮಾಜದ ಕೆಲಸ ಮಾಡಿದ್ದಕ್ಕೆ ನಿಮ್ಮ ಸಮಾಜ ಇವತ್ತು ಈ ರೀತಿ ಸಂಘಟನೆ ಆಗಿದೆ. ಅದೇ ರೀತಿ ಬರ್ತಕ್ಕಂಥ ದಿವಸದಲ್ಲಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಲಿಕ್ಕೆ ಈ ಒಂದು ತಂಡ ಆಯೋಜನೆ ಮಾಡಿಕೊಂಡಿದೆ, ಒಂದು ಯೋಚನೆಯನ್ನು ಮಾಡಿದೆ. ಆ ಎಲ್ಲ ಕೆಲಸ ಕಾರ್ಯಗಳಿದೆ. ನೀವು ಇದೇ ರೀತಿ ಹೆಗಲಿಗೆ ಹೆಗಲು ಕೊಟ್ಟು ಸಮಾಜವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಈಗಾಗಲೇ ನಮ್ಮ ಶ್ರೀನಾಥ್ ಡಾಕ್ಟ್ರು ಭಾಳ ತುಂಬ ಚೆನ್ನಾಗಿ ಮಾತಾಡ್ತೀವಿ ಅಂತ. ಇವತ್ತು ಹಿಂದೂ ಧರ್ಮದಲ್ಲಿ ಎಲ್ಲ ಸಮಾಜಗಳು ಕೂಡಿದೆ, ಎಲ್ಲ ಸಮಾಜಗಳು. ಆ ಎಲ್ಲ ಸಮಾಜಗಳು ಕೂಡಿರೋದಕ್ಕೆ ಇವತ್ತು ಹಿಂದೂ ಧರ್ಮ ಉಳಿದೆ.
ಪತ್ರಿಕೆಯಲ್ಲಿ ಕರಪತ್ರದಲ್ಲಿ ನೀವು ಮುದ್ರಿಸಿದ್ದೀರಿ. ಅದು ಒಂದು ಮಾತನ್ನು ನಾನು ಕೊನೆಯಲ್ಲಿ ನಾನು ಮಾತನ್ನು ಮುಗಿಸ್ತೀನಿ. ಹೇಗೆ ಹಾಲಿನಲ್ಲಿ ಸಕ್ಕರೆ ಬೆರೆತಂಗೆ ಹಿಂದೂ ಸಮಾಜದಲ್ಲಿ ಕನ್ನಡ ದೈವಗಳ ಸಮಾಜ ಇವತ್ತು ಬೆರೆತಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ನಾವೆಲ್ಲರೂ ಸಹಿತ ಯಾವುದೇ ಜಾತಿ ಮತ ಪಂಥ ಇದ್ರೂ ಸಹಿತ ನಾವೆಲ್ಲ ಭಾರತದವೇ ಮಕ್ಕಳು. ನಾವೆಲ್ಲರೂ ಸಹಿತ ಹಿಂದೂ ಧರ್ಮಕ್ಕಾಗಿ ಜೊತೆಯಾಗಿ ನಿಲ್ಲೋಣ. ದೈವಜ್ಞ ಸಮಾಜ ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಬಗ್ಗೆ ಯಾವಾಗಲೂ ಗಟ್ಟಿಯಾಗಿದ್ದಂಥ ಸಮಾಜ. ಹಾಗಾಗಿ ಈ ಸಮಾಜಕ್ಕೆ ಒಂದು ಧನ್ಯವಾದವನ್ನು ಹೇಳಿ ಹೆಚ್ಚಿನ ಸಮಯವನ್ನು ನಾನು ವ್ಯಕ್ತ ಮಾಡಿದೆ. ಒಂದಂತ ನಿಮ್ಗೆಲ್ಲರಿಗೂ ಒದಗಿಸಿ ನನ್ನನ್ನು ಆಹ್ವಾನ ಮಾಡಿದಂಥ ಈ ಸಮಾಜದ ಎಲ್ಲ ಕಮಿಟಿಯವರಿಗೆ ಹೊಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ಬಂದಿರತಕ್ಕಂಥ ವೇದಿಕೆ ಮೇಲೆ ಎಲ್ಲ ಮಾನ್ಯರು ಹಾಗೂ ನಮ್ಮ ಜೈನ ಸಮಾಜದ ಕನ್ನಡ ಜೈನ ಸಮಾಜದ ಎಲ್ಲ ಮಂದಿಗಳಿಗೆ ನನ್ನದೇ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನನಗೆ ಜಾಸ್ತಿ ಭಾಷಣ ಮಾಡಲಿಕ್ಕೆ ಬರೋಲ್ಲ, ದಯವಿಟ್ಟು ಏನಾದರೂ ಮಾಡಿ ತಪ್ಪಾಗಿ ತಪ್ಪಿಳ್ಕೊಬೇಡಿ, ಮಿತಿಗೆ ಹೇಳ್ಕೊಂಡ್ಬಿಡ್ತೀನಿ. ಆದರೆ ಇವತ್ತು ಈ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಇದು 12ನೇ ವರ್ಷದಿಂದ ಈ ಕಾರ್ಯಕ್ರಮನ ನನಗೆ ರಮೇಶ್ ಹೋದ ವರ್ಷ ಕರೆದಿದ್ದು, ಆಗಲ್ಲ 10 ನಿಮಿಷ ನೋಡೋಣ ಅಂತ ಹೇಳಿದ್ರು. ಆದರೆ ಇನ್ನು 12ನೇ ವರ್ಷ ಈ ಕಾರ್ಯಕ್ರಮ ನೋಡಿ ತುಂಬ ಸಂತೋಷ ಆಯಿತು. ಅದರಿಂದ ನಮ್ಮ ಗುರುಗಳು ಶ್ರೀ ಶ್ರೀ ಸತ್ಯನಾರಾಯಣ ಜ್ಞಾನೇಶ್ವರ ಭಾರತಿ ಸ್ವಾಮಿ ಕಾರ್ತಿಕ ಮಾಸ ಬಂದಾಗ ನೀವೆಲ್ಲರೂ ಬಂದಿದ್ದೀರಿ, ತುಂಬ ಖುಷಿ ಆಯಿತು. ನಾನು ಕೂಡ ಇನ್ವಿಟೇಷನ್ ಮಾಡಿದಾಗ ನಾವು ಬರ್ತೇನೆ ಅಂತ ಹೇಳಿದಾಗ ಎಲ್ಲರೂ ಬಂದು ದೊಡ್ಡ ಬಾತ್ಮೂಲಿನ ರಮೇಶ್ವರ ಕಮಿಟಿಯವರು ಎಲ್ಲರೂ ಕರ್ಕೊಂಡು ಬಂದರು, ನಿಮ್ಮ ಸಮಾಜ ಮಾಡಿದ್ರು ಎಲ್ಲರೂ ಕರ್ಕೊಂಡು ಬಂದಿದ್ದರು. ನಾವು ಮಹಿಳಾ ಮಂಡಳಿ ಕೂಡ ಬಂದು ತುಂಬ ಚೆನ್ನಾಗಿ ಮನೆಲ್ಲ ಪಾರ್ಟಿ ಎಲ್ಲ ಮಾಡಿ ತುಂಬ ಖುಷಿಯಾಗಿರುತ್ತೆ. ಅದರಿಂದ ಭಾಳ ಸಹಕಾರ ಮಾಡಿದ್ವಿ. ಕಾರ್ತಿಕ ಮಾಸಕ್ಕೂ ತುಂಬ ಸಹಕಾರ ಮಾಡಿದ್ವಿ. ಅದರಲ್ಲಿ ಒಂದು ವಿಷಯ ಏನು ತಪ್ಪಬೇಡಿ, ನಾವು ನೀವು ಅಂತ ಬೇರೆ ದೇವರ ಬ್ರಾಹ್ಮಣ, ಆದರೆ ಮನಸ್ಥಿತಿ ಕೆಲವು ಸರಿಲಿಕ್ಕೆ ಸ್ವಲ್ಪ ಚೇಂಜ್ ಆಗ್ತಿದೆ. ಎಲ್ಲರೂ ಭಾಷೆವಾಗಿ ಚೇಂಜ್ ಇದೆ. ಹೊರಗೆ ನಾವು ಅವರೆಲ್ಲ ಒಂದೇ 40 ವರ್ಷ ಹಿಂದೆ ಎಲ್ಲ ನಾವು ಒಂದೇ ಆಗಿದೆ. ನಿಮ್ಮಲ್ಲಿ ನಮ್ಮಲ್ಲಿ ಮದುವೆಗಳೆಲ್ಲ ಆಗ್ತಾ ಇದ್ದಾವೆ. ಜೊತೆ ಶಿವಕುಮಾರ್ ಗಾಡಿ ಸಿಟ್ಟು ಏನಾಗಿದೆ ಕೆಲವರಿಗೆ ನನ್ನ ಮಕ್ಕಳಿಗೆ ಒಳ್ಳೆ ಗಂಡ ಸೇರಿ ಹುಡುಗ ನಿಂತಂದರೆ ಮದುವೆ ಮಾಡ್ಕೊಳ್ತಾರೆ, ಹುಡುಗರು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಹುಡುಗಿ ಮದುವೆ ಮಾಡ್ಕೊಳ್ತಾರೆ. ಈ ಥರದಲ್ಲಿ ಸಿಟ್ಟು ಆಗ್ತಾ ಇದೆ. ಇನ್ನೇನಾಗಬೇಕು ಇದೆ ನಮಗೆ ಮನಸ್ಸಿಗೆ ಸರಿ ಆಗುತ್ತೆ. ತಿಳ್ಕೊಳ್ಬೇಡಿ, ಒಮ್ಮೆ ಒಳ್ಳೆ ದಿನ ಬರುತ್ತೆ. ಅದೇ ರೀತಿ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಕನ್ನಡ ದೇವರ ಬ್ರಾಹ್ಮಣ ಸಮಾಜ ಅಂತ ಮಾಡಿದ್ವಿ, ತುಂಬ ಸಂತೋಷ. ಸಮಾಜ ಬೆಳೆಸ್ಕೊಂಡು ಸಣ್ಣ ವಿಷಯ ಅಲ್ಲ, ಭಾರಿ ಕಷ್ಟ ವಿಷಯನೇ. ಅದಕ್ಕೆ ನಿಮ್ಮ ಕಮಿಟಿಗೆ 15 ಜನ ಸೇರಿ ಮಾಡ್ತಾ ಇದ್ದೀರಲ್ಲ, ತುಂಬ ಭಾರಿ ಕೆಲಸನೇ ಅದು. ಸಮಾಜ ಕೂಡಿಸ್ಕೊಂಡು ಹೋಗ್ಬೇಕಂದ್ರೆ ಭಾರಿ ಕಷ್ಟನೇ. ಅದು ನಿಮ್ಮಲ್ಲಿ ಸ್ಪಿರಿಟ್ ಇದೆ, ಒಳ್ಳೆ ಹುಮ್ಮಸ್ಸಿದೆ, ಏನೇನು ಕೆಲಸ ಆಗಬೇಕಾ ಅದು ಮಾಡಿಕೊಡಿ. ಖಂಡಿತವಾಗ್ಲೂ ಜನ ಭಾಳ ಜನ ಬಂದಾಗ ಎಲ್ಲ ಕಾರ್ಯಗಳು ಭಾಳ ಜನ ಆಗಿರ್ತಾರೆ. ಅಂದರೆ ನಿಮ್ಮ ಸಮಾಜ ಕೆಲಸ ಮಾಡೋದು ಯಾರು ಬರೋದಿಲ್ಲ. ಈಗ ನೀವು ಏನು ಮಧ್ಯೆ ಜನ ಇದ್ದೀರಿ, ನಿಮ್ಮನ್ನು ಏನಿದೆ ಇಲ್ಲ ನೀವು ಅಷ್ಟೇ ನೀವು ಮಾಡೋದು ಸಮಾಜ ಕೆಲಸ. ನಿಮ್ಮ ಹತ್ರ ಮಕ್ಕಳು ನಿಮ್ಮ ಸಮಾಜ ದೇವರೇ ಬರೋಲ್ಲ. ಯಾಕೆ ಹೇಳ್ತಾರೆ ಅಂದರೆ ನಮ್ಮ ಎಲ್ಲ ಸಮಾಜದಲ್ಲಿ ಇದೇ ಇರೋದು. ಮುಂದಿನ ಪೀಳಿಗೆ ಅಂತ ಬಂದು ನಿಮ್ಮ ಸಮಾಜನ ಯಾರು ಬರೋಲ್ಲ. ಫಸ್ಟ್ ನಮ್ಮ ಸಮಾಜಕ್ಕೆ ಸಂಸ್ಕಾರ ಕಲಿಸ್ತೀವಿ. ಬೆಳಿಗ್ಗೆ ಎದ್ದು ಸಂವಿಧಾನವನ್ನಾಗಲಿ ಪ್ರತಿಯೊಂದು ಕೂಡ ನಮ್ಮ ಸಂಸ್ಕಾರ ಬೆಳೆಸಿ ಆ ಸಂಸ್ಕಾರಕ್ಕೆ ನಮ್ಮ ತೋಳಿಗೆ ಒಳ್ಳೆಯ ರೀತಿ ಬರುತ್ತೆ. ಅದರಿಂದ ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸ ಆಗಬೇಕಂದ್ರೆ ಖಂಡಿತವಾಗೂ ಈಗ ರಮೇಶ್ ಅವರು ಒಂದು ಎಪ್ಪಿದ್ದಾರೆ. ನಾನು ಜೊತೆ ಕೂಡಿದಾಗ ನಾನು ಸ್ವಲ್ಪ ಓದ್ಕೊಂಡ್ಬಿಟ್ಟಿದ್ದೆ ಆಗ್ಬಿಡಿ. ಅವನು ಇದ್ದಂಗಿದೆ, ನಮ್ಮ 30-100 ವರ್ಷದ ಬಂದಿದ್ದ ಹಂಗೆ ಇದ್ದಾರೆ. ಅವನ ಸ್ಪಿರಿಟ್ ಇದೆ. ನಾನು ನನ್ನ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ, ಸಮಾಜ ಬೆಳೆಸ್ಕೊಳ್ಳೋದು ಭಾಳ ಕಷ್ಟ ಇದೆ. ನೀವು ಆದಷ್ಟು ಸಮಾಜಕ್ಕೆ ಕೂಡಿಕೊಂಡು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಈಗ ನಿಮ್ಗೆ CSF ಸಿಗುತ್ತೆ. CSF ಒಂದು ಕಲ್ಯಾಣ ಮಂಟಪದಲ್ಲಿ 10 ಮಾಡಿರಿ. ನಿಮ್ಮಲ್ಲಿ ಚೆನ್ನಾಗಿದೆ ಟೀಮು, ಯಾರೇ ಆಗಲಿ ಮೆಂಬರ್ಗೆ ಒಳ್ಳೆ ಕೆಲಸ ಮಾಡೋದು ಮುಂದ್ಕೊಂಡು ಮಾಡ್ತೀವಿ. ಅವನ್ನೆಲ್ಲ ಕೂಡ್ಕೊಂಡು ಮಾಡಿರಿ. ಯಾಕಂತಂದರೆ ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸ ಆಗೋದನ್ನು ಸುಳ್ಳು. ನೀವು ಸಮಾಜ ಕಟ್ಕೊಂಡಿದ್ದೀರಿ, 12 ವರ್ಷ ಆಗಿದ್ದಲ್ಲ, ಅದು ಶಾಶ್ವತ ಬೆಳೆಸಿದೆ. ಅದು ಬೆಳೆಸ್ಬೇಕಂದ್ರೆ ನಿಮ್ಮನ್ನು ಒಂದು ಆಗಲೇಬೇಕು. ದಯವಿಟ್ಟು ಅದನ್ನು ಹಾಳು ಮಾಡ್ಕೊಬೇಡಿ, ಒಳ್ಳೆ ಬೆಳೆಸ್ಕೊಂಡು. ಯಾಕಂದ್ರೆ ಈಗ ನಮ್ಮಲ್ಲೇ ನಾವು ನೋಡ್ತಾ ಇದ್ದೀನಲ್ಲ, ನಾವು ಭಾಳ ದಿನ ಕಾಲ ನಾನು ಕಲೆ ಕಟ್ಸ್ಕೊಂಡು ನನ್ನ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ. ನಮ್ಮಲ್ಲಿ ಅಂಥ ಇರಲಿಲ್ಲ. ಈಗ ಸಮಾಜದಲ್ಲಿ ಅಲ್ವಾ ಒಂದು 10 ಜನ ಇರ್ಬೋದು ಇಲ್ವಾ, ಆ 10 ಜನ ಭಾರಿ ಕೆಲಸಗಳು 99 ಯಾರು ಮಾಡೋದಿಲ್ಲ. 90 ಜನ ಯಾರು ಮಾಡೋದಿಲ್ಲ. ನಮ್ಮ ಸಮಾಜದಲ್ಲಿ ಭಾವನೆ ಇರ್ತದೆ. ಯಾಕಂದ್ರೆ 10 ದಿನ ಇತ್ತು, ಆದರೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಆ 10 ಜನಕ್ಕೆ ತಲೆ ಕೆಡಿಸ್ಕೊಳ್ಳೋದು 90 ಜನ ಅವರೆಲ್ಲ ಕೂಡಿಸ್ಕೊಂಡು ಒಳ್ಳೆ ಕೆಲಸ ಮಾಡಿರಿ. ಸಮಾಜ ಒಳ್ಳೆ ಬೆಳೀತೀರಿ. ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿರಿ, ಒಳ್ಳೆ ಸಂಘಟನೆ ಮಾಡಿರಿ. ಸಂಘಟನೆ ಮಾಡಿದ್ರೆ ದೇವತೆ ಕಾರ್ಯಕ್ರಮ ಹೆಣ್ಮಕ್ಳಿಗೆ ಬೆಳೆಸ್ಕೊಡ್ರಿ. ಅವ್ರ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ವೇದಿಕೆ ಕೊಡಿ. ಅವರಿಗೆ ನೀವೆಲ್ಲ ಕರ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿ, ಸಹಕಾರ ಕೊಡಿ.
ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ. ನೀವೆಲ್ಲ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ನೋಡಿ. ಆಮೇಲೆ ನಮ್ಮದು ಒಂದು ರಾಜ್ಯಾಧ್ಯಕ್ಷರಿಂದ ನಮ್ಮ ಅಧ್ಯಕ್ಷರು ಜನಗಣತಿ ಬಗ್ಗೆ ಒಂದು ವಿಷಯ ನಮ್ಮ ಗಮನಕ್ಕೆ ತಂದಿರು. ಅದರಲ್ಲಿ ರಾಜೇಶ್ ಅಂತ ಹೇಳಿ ಅವರು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿರೋಂಥ ಪ್ರಯತ್ನ ನಾವು ರಮೇಶ್ ಅವರು ಹೇಳಿದ್ರು. ಭಾಳ ಖುಷಿ ಆಯಿತು ನೋಡಿ. ಇದರ ಜೊತೆಗೆ ಎಲ್ಲ ಕಡೆ ಸೇರಿಸಿ ಎಲ್ಲರೂ ಮೆಂಬರ್ಶಿಪ್ ಮಾಡಿದ್ರೆ ಅದು ಇದು ಮಾಡ್ಯಾರ, ಜನಗಣತಿ ಮಾಡಿರೋದು ಭಾಳ ಖುಷಿ ಆಯಿತು. ಈಗ ನಮ್ಮದನ್ನು ಕೊಟ್ಟು 1 ತಿಂಗಳು ಮೇಲೆ ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಗೇನು ಸಿಕ್ಕಾಪಟ್ಟೆ ಮನೆ ಇದೆ, ಅಲ್ಲಿ ಇಲ್ಲಿ ಮನೆ ಇದೆ. ಅದನ್ನು ನನ್ನ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ. ಮೊನ್ನೆ ಅದು ನಾನು ಮುಗಿಸ್ಬೇಕು. ಅವ್ರು ನಿಮಗೆಲ್ಲ ಮುಗಿದೋಗಿದೆ. ನಾನು ರಮೇಶ್ ಕೇಳಿದೆ, ನಿಮಿಷ ಅದು ನಾಳೆ ಇಲ್ಲ, ಫಸ್ಟ್ ಬೇಕು, ನಾಳೆ ಟ್ರೈನಿಗೆ ಹೋಯ್ತು ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಅಂದರೆ ಎಲ್ಲ ನಾನು ಮುಗಿಸಿದ್ದೀನಿ ಅಂತಂದು ರಾಜೇಶ್ ಅವರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿ ಸಮಾಜಕ್ಕೆ ಕೆಲಸ ಮಾಡ್ಕೊಂಡು ಬಂದಿರ್ತಾ ಎಲ್ಲ ನಿರ್ದೇಶಕರಿಗೆ ಇನ್ನೊಂದ್ಸಲ ಎಲ್ಲ ಒಳ್ಳೆ ಕೆಲಸ ಮಾಡಿ ಎಲ್ಲ ಸಮಾಜನ ಒಳ್ಳೆ ಬೆಳೆಸಿದೆ. ನಮ್ಮದು ಈ ಸಭೆ ಕಾರ್ಯಕ್ರಮ ನನಗೆ ಈ ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ ಕೊಡಲಿಕ್ಕೆ ತುಂಬ ಧನ್ಯವಾದಗಳು. ಇಂಥ ಒಂದು ಒಳ್ಳೆಯ ಮನಸ್ಸಿರುವ ಹೆಗಡೆ ಪ್ರಶಾಂತ್ ಅವರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ, ಈಗ ನಮ್ಮ ಕನ್ನಡ ದೈವಿಕ ಬ್ರಾಹ್ಮಣ ಸಂಘದ ರೂಢಿ ಹುಟ್ಟು ಹಾಕಿದ ನಮ್ಮ ರಮೇಶ್ ಜಯಶೇಖರ್ ಅವರು ಯಾರು ಮಾತಾಡಬೇಕಂತ ಕೇಳ್ತಾರೆ. ಕನ್ನಡ ದೈವಿಕ ಬ್ರಾಹ್ಮಣ ಸಮಾಜದಲ್ಲಿ ಎಲ್ಲರಿಗೂ ನಮಸ್ಕಾರ. ದೈವಿಕ ಸಮಾಜ ಮಾತಾಡೋದು ಎಲ್ಲರಿಗೂ ನಮಸ್ಕಾರ. ಏನೇ ಡಾಕ್ಟರ್ ಶ್ರೀನಿವಾಸ್ ಅವರು ಬಂದಿದ್ದು ನನಗೆ ಭಾಳ ಸಂತೋಷ ಆಗಿದೆ. ಹಾಗೆ ಅವರು ಜನಸೇವೆ ಹಾಗೂ ಶಿಶು ಮಕ್ಕಳ ತಜ್ಞರು ತುಂಬ ಸಂತೋಷ ಆಗಿದೆ. ಹಾಗೆಯೇ ನಮ್ಮ ಹದಿನೇಳು ಶಿವಕುಮಾರ್ ಅವರು ಬಿ ಜೆ ಪಿ ಮುಖಂಡರು, ಅವರು ನಮ್ಮ ಜೊತೆ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಈಗ ಫಸ್ಟಿಂದ ನನಗೆ ಚೋಟ್ರಿಯಿಂದ ಆಗಲಿ, ನಮಗೆ ಲಸಿಕೆ 2 ವರ್ಷದ ಹಿಂದೆ ಲಸಿಕೆ ಹಾಕತ್ತಿದ್ದು ಆಗಿರ್ಬೋದು, ಪ್ರತಿಯೊಂದು ಜೊತೆಗೆ ನಮಗೆ ಸಾಥ್ ಕೊಟ್ಟು ನಮ್ಮ ಜೊತೆಗೆ ಅವಾಗ ನಮ್ಮ ಜೊತೆಗೆ ಅವರು ಸಾಥ್ ಕೊಟ್ಟು ಹೋಗ್ತಿದ್ದಾರೆ. ಹಾಗೆಯೇ ನಮ್ಮ ಶ್ರೀರಾಮ್ ಸರ್ ಅವ್ರ ಮನೆಯಿಂದ ಭಾಳ ಖುಷಿ. ಹೇಗೆ ಅಂದರೆ ಅವರು 60 ಸತಿ ರಕ್ತದಾನ ಕೊಟ್ಟಿದ್ದಾರೆ. ರಕ್ತದಾನ ಅವರು ಮಾಡಿದ್ದಾರೆ. ಹಾಗೆ ಸಮಾಜ ಸೇವೆಯನ್ನು ಅವರು ಮಾಡ್ಕೊತ ಬಂದಿದ್ದಾರೆ. ಅವರಿಗೂ ಅವ್ರ ಮನೆಯಿಂದ ಭಾಳ ಸಂತೋಷ ಆಯಿತು. ಹಾಗೆ ನಮ್ಮ ಮಂಜು ಬೀಸೆ ಅವರು, ಹಾಗೆ ನಮ್ಮ ಕಾರ್ಯಕರ್ತರು ಎಲ್ಲ ಈ ಕಾರ್ಯಕ್ರಮ ನಡೀಲಿಕ್ಕೆ ಯಶಸ್ವಿ ಆಗಲಿಕ್ಕೆ ಅವರು ಎಲ್ಲ ಕಾರ್ಯಕರ್ತರು, ನಾವು ನನಗೆ ಏನೇ ಕೆಲಸ ಮಾಡಬೇಕಾದ್ರೂ ನಾವು ಒಂದು ಸಂಘದಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಬೇಕಾದ್ರೆ ಎಲ್ಲ ಏನೇ ವಿಚಾರ ಮಾತಾಡೋದಾದರೂ ನಮಗೆ ಅವ್ರ ಮುಖಾಂತರ ಎಲ್ಲರೂ ನಮ್ಮ ಸಂಘದಲ್ಲಿ ಸೇರಿಕೊಂಡು ಎಲ್ಲ ಒಂದು ತಗೊಂತೀವಿ. ಯಾರನ್ನ ಕಳಿಸ್ಬೇಕು, ಏನು ಮಾಡಬೇಕು ಅನ್ನೋದು ಎಲ್ಲ ನಾವು ಎಲ್ಲ ಸೇರಿಬಿಟ್ಟು ನಾವು ತೀರ್ಮಾನ ತೊಗೊಳ್ತೇವೆ. ಒಬ್ಬರು ತೀರ್ಮಾನ ಮಾಡೋಲ್ಲ ಏನೇ ಕಾರ್ಯಕ್ರಮ ಮಾಡೋದಾದ್ರೂ. ಹಾಗೆ ನಮ್ಗೆ ಇನ್ನೂ ಸಂತೋಷ ಅಂದರೆ ನಮ್ಮ ಹೆಗಡೆ ಪ್ರಶಾಂತ್ ಅವರು ನಮ್ಮ ಅಧ್ಯಕ್ಷರು, ಹಾಗೆ ದೈವಿಕ ಸಮಾಜ ಅಧ್ಯಕ್ಷರು, ನನ್ನ ಆತ್ಮೀಯ ಗೆಳೆಯ ಅವರು. ನಾನು 35 ವರ್ಷದಿಂದ ನಾನು ಅವ್ರ ಜೊತೆಗಿದ್ದೆ, ಕೆಲಸ ಮಾಡ್ಕೊಂತ ಬಂದಿದ್ವಿ. ಹಾಗೆ ಸ್ವಾಮೀಜಿ ಚತುರ್ಮಾಸ 2 ತಿಂಗಳು ನಡೆಸ್ಕೊಟ್ಟಿದ್ದಾರೆ ಅವರು ದಾವಣಗೆರೆಯಲ್ಲಿ. ಇಡೀ ಕರ್ನಾಟಕ ತುಂಬ ಎಲ್ಲ ಬಂದವರಿಗೆ ಪ್ರತಿ ದಿವಸ ಬೆಳಗ್ಗೆ ಟಿಫನ್ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಬಂದ ಜನ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಒಳ್ಳೆ ಕೆಲಸ ಮಾಡಿ ಅದೇ ಅವರ ಅಧ್ಯಕ್ಷತೆಯಲ್ಲಿ ಚೋಟಿ ಸಂದರ್ಭ ಇಟ್ಟಿದ್ದಾರೆ ಅವರು. ಹಾಗೆ ನಾವು ಇದುವರೆಗೂ ನಮ್ಮವರು ಭೇದ ಭಾವ ಏನಿಲ್ಲ ನಮ್ಮಲ್ಲಿ, ಭಾಳ ಚೆನ್ನಾದೇವಿ. ನಾನು ಕೊಚ್ಚಲು ಗೆಳೆಯ ಅಂದರೆ ಒಂದೇ ಕೆಲಸ ಮಾಡ್ತಾ ಒಂದೇ ವರ್ಷದ ಕೆಲಸ ಇಟ್ಟಿದ್ದಾರೆ. ಹಾಗಾಗಿ ಅವರಿಗೂ ತುಂಬ ಧನ್ಯವಾದಗಳು ಬಂದಿದ್ದಕ್ಕೆ. ಹಾಗೆ ನಮ್ಮ ರಾಜ್ಯದ ತುಂಬ ಎಲ್ಲ ಕನ್ನಡ ದೈವಜ್ಞ ಸಮಾಜದವರು, ಎಲ್ಲ ಊರಿಂದ ಬಂದಂಥ ಎಲ್ಲರಿಗೂ ನನ್ನ ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ದಾವಣಗೆರೆ ಇರೋಂಥ ಎಲ್ಲರಿಗೂ ಸಹ. ಹಾಗೆ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಸತ್ಯನಾರಾಯಣ ಪೂಜೆ ಮಾಡಿದ್ವಿ. ಆ ದೇವರ ಅನುಗ್ರಹದಿಂದ ನನಗೆ ಇನ್ನೂ ನಿಮ್ಮೆಲ್ಲ ಸಹಕಾರ ಇದ್ದರೆ ನಾನು ಇನ್ನೂ ಚೋಟ್ರಿ ಮಾಡ್ಬೇಕನ್ನೋ ನಮ್ಮ ಭರವಸೆ ಇದೆ. ಆ ಥರ ನಿಮ್ಮೆಲ್ಲ ಸಹಕಾರ ಬೇಕಂತ ನಾನು ಕೇಳ್ಕೊತೇನೆ. ಹಾಗೆ ನಾನು ಇನ್ನೊಂದು ವಿಷಯ ಹೇಳಬೇಕಾಗಿದೆ. ಬೇಜಾರು ಬಗ್ಗೆ ಯಾಕೆ ಅಂದರೆ ಹೊರ ಜಿಲ್ಲೆಯಿಂದ ಬಂದು ಈ ಥರ ಮಾಡಿ ಬಂದು ಹೇಳಿದ್ರು ಅಂತ ಹೇಳಿ. ಯಾಕೆಂದರೆ ಕೆಲವರು ಏನು ಹೇಳ್ತಾರಪ್ಪ ಅಂದರೆ,
ಈಗ 12 ವರ್ಷ ಇವರೇ ಕೂಗಿರ್ಬೇಕು ಅನ್ನೋ ವಿಚಾರ ನನಗೆ ಬಂತು. ಆದರೆ ನಾನು ಕೆಲಸ ಮಾಡೋಕ್ಕೆ ನಾನು ತಯಾರಿರ್ತೇನೆ ಬಗ್ಗೆ ಈ ಸಂದರ್ಭ ಹೇಳಕ್ಕೆ ಬರ್ತೇನೆ. ಹಾಗೆಯೇ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದೇ ನಮ್ಮ ಶಿವಮೊಗ್ಗ ಸಂಘ ಇದೆ. ಆದರೆ ಜಿಲ್ಲಾ ಸಂಘ ಆಗಬೇಕು ಅಂತ ನಾನು ಹೇಳ್ತೇನೆ. ಫಸ್ಟ್ ಆಫ್ ಆಲ್ ಜಿಲ್ಲಾ ಸಂಘ ಏನಿದೆ ಅಲ್ಲ ಅದಿರಬೇಕು. ಈಗ ರಾಜ್ಯ ಸಂಘ ಮಾಡಿ ರಾಜ್ಯ ಸಂಘ ಒಂದು ಜಿಲ್ಲಾ ಸಂಘ ಯಾವುದು ರಾಜ್ಯ ಸಂಘ ಯಾವುದು ಯಾವುದು ಗೊತ್ತಿಲ್ಲ. ಇವರು ರಾಜ್ಯ ಸಂಘ ಮಾಡ್ಕೊಂಡು ರಾಜ್ಯ ತುಂಬ ನಾವೆಲ್ಲ ಮೂಲತಃ ಶಿವಮೊಗ್ಗದವರು ಅಂತಿರಲ್ಲ, ಅದು ನಮಗೆ ಕನ್ಫ್ಯೂಸ್ ಆಗಿದೆ. ಬಟ್ ರಾಜ್ಯ ಸಂಘ ಬೇರೆ, ಜಿಲ್ಲಾ ಸಂಘ ಬೇರೆ. ಜಿಲ್ಲಾ ಸಂಘ ಮಾಡ್ರಿ ನೀವು, ಅದು ಬೇರೆ ಅಲ್ಲ ನಮಗೆ. ಫಸ್ಟ್ ಆಫ್ ಆಲ್ ನಮಗೂ ಮೂಲತಃ ಶಿವಮೊಗ್ಗದವರು ಅಂತ ನಮಗೆ ಗೊತ್ತಿದೆ. ನಮಗೆ ಏನು ಮಾಡೋಕೆ ಗೊತ್ತಿದೆ. ಸ್ವಾಮೀಜಿ ಕರೆಸಿದಾಗ ಉದ್ಘಾಟನೆ ಸೈಟ್ ತಗೊಂಡು ಕರೆಸಿದಾಗ ನಮಗೆ ಬೇಡ ಫ್ರೀಗೆ. ಅದಲ್ಲದೆ ನಾವು ಇಲ್ಲಿಂದ 5 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೇವೆ ಅವರಿಗೆ. ಆಮೇಲೆ 5 ಲಕ್ಷ ಕೊಟ್ಟಿದ್ದೇವೆ, 150 ಮೆಂಬರ್ಸ್ ಕೊಟ್ಟಿದ್ದೇವೆ ಅವರಿಗೆ ಜಿಲ್ಲಾ ಸಂಘಕ್ಕೆ, ರಾಜ್ಯ ಸಂಘಕ್ಕೆ. ಅದಲ್ಲದೆ ಅವರಿದ್ದರು ಇವನ್ನೆಲ್ಲ ಪರಿಗಣಿಸಿ ನಾವು ಜಿಲ್ಲಾ ಸಂಘ ಅವ್ರು ಮಾಡ್ಕೊಂಡಿದ್ದಾರಲ್ಲ, ನಮ್ದಂದು ನಮ್ಗೇನು ಕೇಳಿ ಮಾಡಿಲ್ಲ, ರಾಜ್ಯ ಸಂಘ ಮಾಡಿಲ್ಲ ಗೊತ್ತಿಲ್ಲ ನಮಗೆ. ನಾವು ಲೆಟ್ರ್ ಕೊಟ್ಟಿದ್ದೇವೆ ಅವರಿಗೆ, ಅದು ಇನ್ನೂ ನಮಗೆ ಉತ್ತರ ಬಂದಿಲ್ಲ. ಅವರಿಗೆ ಒಂದು ಹ್ಯಾಂಡ್ ರೈಟಿಂಗಲ್ಲಿ ಕೊಟ್ಟಿದ್ದೇವೆ, ನಮ್ಗೆ ಇನ್ನೂ ಉತ್ತರ ಬಂದಿಲ್ಲ. ನಾವೇನು ಕೊಟ್ಟಿದ್ದೇವೆ ನಮಗೆ ಅದು ಲೆಟರ್ ರಾಜ್ಯ ತುಂಬ ಹಾಕಲಿ. ಇದೇ ಥರ ವಿಡಿಯೋ ಹಾಕ್ತಾರಲ್ಲ ಅದೇ ಥರ ಅದನ್ನು ಹಾಕಲಿ. ನಾವೇನು ಕೊಟ್ಟಿದ್ದೀವಿ ಅದನ್ನು ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಜಿಲ್ಲಾ ರಾಜ್ಯ ಸಂಘದವರು. ಅದು ಬಿಟ್ಕೊಂಡು ಬ್ಯಾಡದಂತೆ ಮಾತಾಡೋದು ನಾವು ಸರಿಪಡಿಸೋದಿಲ್ಲ. ಯಾಕಂದ್ರೆ ಎಲ್ಲ ಒಗ್ಗಟ್ಟೆ ಹೋಗೋಣ. ನಾವೇನು ಬೇರೆ ನಾವು ರಿಲೇಷನ್ಶಿಪ್ ಊಟ ತಿನ್ನೋದು ಬೇರೆ, ಸಂಘ ಸಂಸ್ಥೆಗಳು ಅಂದರೆ ಎಲ್ಲ ಒಗ್ಗೂಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗೋಣ. ಹಾಗೆಯೇ ಬಂದಂಥ ಎಲ್ಲ ರಾಜ್ಯದ ನಮ್ಮ ಕನ್ನಡ ದೈವಜ್ಞ ಸಮಾಜ ಇರ್ಬೋದು, ದೈವಿಕ ಸಮಾಜ ಇರ್ಬೋದು, ಹೊರ ಜಿಲ್ಲೆಯಿಂದ ಬಂದಂಥ ಆಗಿರ್ಬೋದು, ಎಲ್ಲರಿಗೂ ನಾನು ತುಂಬ ಹೃದಯಪೂರ್ವಕ ಧನ್ಯವಾದ ಹೇಳ್ತೇನೆ. ಹಾಗೆ ನಮ್ಮ ಹಾಗೆಯೇ ನಮ್ಮ ಆತ್ಮೀಯರಾದಂಥ ನಮ್ಮ ವಿನಯ ಸೌಕರ್ ಅವರು ಅದು ಅಚಾನಕ್ಕಾಗಿ ಸಿಕ್ಕರು ನಮಗೆ. ಅವರು ತುಂಬ ಮುಂಚಿತವಾಗಿ ಹೇಳ್ಬೇಕಾಗಿತ್ತು ಅವರಿಗೆ. ನಾನು ಇವತ್ತು ಸಾರಿ ಕೇಳ್ತೀನಿ, ಯಾಕೆಂದರೆ ಫಸ್ಟ್ ಹೇಳಬೇಕಿತ್ತು ಅವರು ಸಾಹಿತಿಯವರು. ಹಾಗೆ ಅವ್ರ ಮನೆಗೆ ತುಂಬ ಧನ್ಯವಾದ ಹೇಳ್ತೇನೆ. ಹಾಗೆ ಎಲ್ಲ ನಮ್ಮ ಸಮಾಜದೊಮ್ಮೆ ನಾನು ಹೃದಯಪೂರ್ವಕ ವಂದನೆ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಸಣ್ಣ ಪುಟ್ಟ ಕಾಯಿಲೆಗೆ ನಾಟ್ಯ ಔಷಧಿ ಕೊಡ್ತಾ ಜೀವನ ಸಾಗಿಸ್ತಾ ಇದ್ರು. ಇಂಥ ಹಿರಿಯ ಜೀವ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮ ಪುಣ್ಯ. ಅವರ ಆಶೀರ್ವಾದ ನಮಗಿರಲಿ ಅಂತ ಹೇಳ್ತಾ ಸಂಘದ ಪರವಾಗಿ ಅವರಿಗೆ ಸದಾಯಿಸಿ ದೇವರ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಪದಾಧಿಕಾರಿಗಳನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ತೀವಿ. ಶ್ರೀ ರಾಧಮ್ಮ ಸುಬ್ಬಪ್ಪ ಶೇರ್. ವಯೋಸಹಜ ಕಾಯಿಲೆಯಿಂದ ಬರಲಿಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ನಾಳೆ ಅವರ ಮನೆಗೆ ಹೋಗಿ ಸಂಘದ ಗೌರವವನ್ನು ಸಮರ್ಪಿಸಿ ಆಶೀರ್ವಾದ ಮಾಡ್ತೀವಿ.
ಆಗಿರುತ್ತದೆ. ಆಹ್ವಾನ ನೀಡಿ ನಮ್ಮಲ್ಲಿ ಕರೆದು ಸನ್ಮಾನ ನೀಡಿದೆ. ಅದೇ ರೀತಿ ನಾವು ಕಳೆದ ಒಂದು 3 ತಿಂಗಳಿಂದ ಹಾಗೆಯೇ ರಮೇಶ್ ಅವರು ಸಹ ನಿಜವಾಗ್ಲೂ ಒಂದು ಭಾಳ ಖುಷಿ ಆಗ್ತಿದೆ. ಪ್ರಥಮ ಬಾರಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ಎಲ್ಲ ಒಂದು ಸಂಘಟನೆ ಮಾಡಿಕೊಂಡು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಯಶಸ್ವಿ ಕಾರ್ಯಕ್ರಮ ನಡೆಸಿದೆ. ಅವರಿಗೂ ಸಹ ದೇವರ ಸೇವಾ ಅಂತ ಒಂದು ನಮ್ಮ ಚಿಕ್ಕ ಕಿರುಕಾಣಿಕೆ ನೀಡ್ತಿದ್ದೇವೆ. ಇದೇ ರೀತಿ ಸಂಘ ಇನ್ನೂ ಒಂದು 100 ವರ್ಷ ಚೆನ್ನಾಗಿ ಬೆಳೆಯಲಿ, ಎಲ್ಲ ಒಂದು ಸಂಘಟನೆ ಸೇರ್ಕೊಂಡು ನಾವು ಮಾಡೋಣ ಅಂತ ಹೇಳ್ತಾ, ಅದೇ ರೀತಿ ಒಂದು ಪ್ರಶಾಂತ್ ಅವರು ಮಾತುಗಳು ಕೆಲವು ಜನರು ಅಷ್ಟೇ ಎಲ್ಲ ಸರಿ ಹೋಗುತ್ತೆ, ನಾವೆಲ್ಲ ಸೇರಿ ಒಂದಾಗಿರೋಣ ಅಂತ ಹೇಳಿದ್ರೆ ನಿಜವಾಗ್ಲೂ ಬಹಳ ಇದು ಹೆಮ್ಮೆ ಅನಿಸುತ್ತೆ. ಇದೇ ರೀತಿ ಅವರ ಸಹಕಾರ ಎಲ್ಲರಿಗೂ ನಾವು ನಡೆಸ್ಕೊಂಡು ನಾವು ಮುಂದುವರಿಯೋಣ ಅಂತ ಹೇಳ್ತಾ ಸಮಾಜ ಬಾಂಧವರು ಹಾಗೂ ಹೊರಗಡೆಯಿಂದ ಬಂದಂಥವರಿಗೆ ಸಂಘದಿಂದ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಸಮಾಜದ ಎಲ್ಲ ಪದಾಧಿಕಾರಿಗಳಿಗೂ ಗೌರವಿಸಬೇಕಂತ ಕೇಳ್ಕೊತಾ ಇದ್ದೀವಿ. ಕುಮಾರಿ ತರುಣ್, ಕುಮಾರಿ ಮಮತಾ ವಿ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಕಾರಣಾಂತರಗಳ ಪರಿಹಾರದ ಕಾರಣ ಅವರ ಸಂಬಂಧಿಕರು ಅದನ್ನು ಇಸ್ಕೊತಾ ಇದ್ದಾರೆ.